ಕರಿಗಿಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोः भगवतोऽस्य दैकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृताधरः नाथेन मुनिनाथेन भवेयं नाथवानहं निश्चनैगमिकं दत्तमस्तामलकथाङ्गतं यस्य सारस्वरस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिवृडो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनयतु समे देव श्रीमान् धनञ्जयसारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। ಆರನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ಭಕ್ತಿಯೋಗದ ವಿಷಯವನ್ನು ಆರಂಭಿಸುವುದಕ್ಕೆ ಮೊದಲು ಅದಕ್ಕೆ ಪೀಠಿಕೆಯಾಗಿ ಇಲ್ಲಿ ಪರಮಾತ್ಮ ಯೋಗದ ಮಹಿಮೆಯನ್ನು ತಿಳಿಸುವ ಶ್ಲೋಕ. ಬೇರೆ ಎಲ್ಲ ಯೋಗಗಳಿಗಿಂತಲೂ ಎಲ್ಲ ವಿಧವಾದ ಪುರುಷಾರ್ಥಗಳಿಗೆ ಯಾವ ಯಾವ ಉಪಾಯಗಳನ್ನು ಅನುಷ್ಠಾನ ಮಾಡ್ತಾರೋ ಆ ಎಲ್ಲ ಉಪಾಯಗಳಿಗಿಂತಲೂ ಉತ್ಕೃಷ್ಟವಾದ ಆತ್ಮಾವಲೋಕನವನ್ನು ಮಾಡುವ ಯೋಗಿ ಅಂತ ಹೇಳಲ್ಪಟ್ಟ ಅದಕ್ಕಿಂತಲೂ ಅತ್ಯುತ್ಕೃಷ್ಟವಾದ ಪರಮಾತ್ಮ ಯೋಗಿಯ ವಿಷಯವನ್ನು ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಪರಮಾತ್ಮನು ನನ್ನ ಅಭಿಪ್ರಾಯ ಇದು, ಎಲ್ಲವನ್ನು ನೇರವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡು ಏಕಕಾಲದಲ್ಲಿ ಎಲ್ಲ ಕಾಲದಲ್ಲಿಯೂ ಸ್ವತಃ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ನನ್ನ ಅಭಿಪ್ರಾಯ ಅಂತ ಕೃಷ್ಣನು ಹೇಳ್ತಾ ಇರೋದು. ಪರಮಾತ್ಮನು ಹೇಳುವಾಗ ಮಾಂ ಭಜತೆ ಯೋ ಮಾಂ ಭಜತೆ, ನನ್ನನ್ನು ಯಾರು ಸೇವಿಸ್ತಾನೋ ಅವನ ವಿಷಯ ಅಂತ ಹೇಳಿದಾಗ ಮಾಂ ಅನ್ನುವ ವಿಶೇಷವನ್ನು ಭಾಷ್ಯಕಾರರು ಪರಮಾತ್ಮನ ಎಲ್ಲ ಅವನ ಕಲ್ಯಾಣ ಗುಣಗಳನ್ನೆಲ್ಲ ಹೇಳಿ ಜಗತ್ಕಾರಣತ್ವ ಮೊದಲು ಧ್ಯಾನ ಮಾಡುವುದಕ್ಕೆ ಮೋಕ್ಷ ಪ್ರಾಪ್ತಿಗೆ ಅತ್ಯಂತ ಪ್ರಧಾನವಾದ ಉಪಯುಕ್ತವಾದ ಪರಮಾತ್ಮನ ಧರ್ಮ. ಅದಾದ ಮೇಲೆ ಯಾವ ಒಂದು ದೋಷವೂ ಇಲ್ಲ, ಆದ್ದರಿಂದಲೇ ಮತ್ತೊಬ್ಬರ ದೋಷವನ್ನು ಹೋಗಲಾಡಿಸುವಂತಹ ಸಾಮರ್ಥ್ಯವಿದೆ. ಎಲ್ಲ ವಿಧವಾದ ಕಲ್ಯಾಣ ಗುಣಗಳಿದೆ. ಷಾಡ್ಗುಣ್ಯ ವಿಶಿಷ್ಟನಾದವನು ಅವನ ಪರತ್ವವನ್ನು ತೋರಿಸುತ್ತೆ. ಅದೇ ರೀತಿಯಲ್ಲಿ ಅದೊಂದು ಅದ್ಭುತವಾದ ದಿವ್ಯಮಂಗಳ ವಿಗ್ರಹವಿದೆ. ಆದ್ದರಿಂದ ಮನಸ್ಸಿಗೆ ಒಂದು ಆಲಂಬನೆ ಧ್ಯಾನ ಮಾಡುವಾಗ
ಮನಸ್ಸಿಗೆ ಒಂದು ಶುಭಾಶ್ರಯ ಅಂತ ಹೇಳುವಂತಹ ಒಂದು ಆಲಂಬನೆಯು ನಮಗೆ ಸಾಧ್ಯ. ಇದೆಲ್ಲ ಅವನ ಸ್ವಭಾವವು ಇಂತಹ ವಾಕಿಗೂ ಮನಸ್ಸಿಗೂ ಎಟುಕಲಾರದಂತಹ ಒಂದು ಸ್ವಭಾವ. ಎಲ್ಲ ಅವನ ಪರತ್ವವನ್ನು ತಿಳಿಸಿ ಆಶ್ರಯಿಸಲು ಉಪಯುಕ್ತವಾದ ಸೌಲಭ್ಯ ಪ್ರಯುಕ್ತವಾದ ಗುಣಗಳು, ಅಪಾರ ಕಾರುಣ್ಯ, ಸೌಶೀಲ್ಯ, ವಾತ್ಸಲ್ಯ, ಔದಾರ್ಯ, ಮಹೋದಧಿಂ ಮೊದಲಾದಾಗಿ ಎಲ್ಲರ ವಿಷಯದಲ್ಲಿಯೂ ಆಶ್ರಿತರ ವಿಷಯದಲ್ಲಿ ಸಮನಾಗಿ ಇರುವಂತಹ ಪರಮಾತ್ಮ, ಯಾವ ವಿಶೇಷವನ್ನು ಆಲೋಚಿಸದೆ ಯಾರು ಆಶ್ರಯಿಸಿದರೆ ಅವರಿಗೆ ರಕ್ಷಣೆಯನ್ನು ಕೊಡುವಂತಹ ಸರ್ವಲೋಕ ಶರಣ್ಯನು, ಆಶ್ರಿತರ ದುಃಖವನ್ನೆಲ್ಲ ನಾಶಪಡಿಸುವಂತಹವನು, ಅವರಲ್ಲಿ ವಾತ್ಸಲ್ಯವನ್ನೇ ಪ್ರಧಾನವಾಗಿ ತೋರಿಸುವವನು, ದೋಷವನ್ನೇ ನೋಡುವುದಿಲ್ಲ. ಹಾಗೆಯೇ ಅವನು ಅವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಬಂದು ಎಲ್ಲರಿಗೂ ಕೂಡ ಸಾಕ್ಷಾತ್ತಾಗಿ ನೋಡಲು ಸಾಧ್ಯವಾದಂತಹ ಒಂದು ರೂಪವನ್ನು ತೆಗೆದುಕೊಂಡು ಬಂದಿರುವಂತಹ, ಹಾಗೆ ಎಲ್ಲರಿಗೂ ತಿಳಿಯುವಂತಹ ಮನುಷ್ಯನಿಗೆ ಸಜಾತೀಯವಾದ ರೂಪವಾದರೂ ತನ್ನ ಅಪ್ರಾಕೃತವಾದ ದಿವ್ಯವಾದ ಸ್ವಭಾವವನ್ನು ಸ್ವಲ್ಪ ಕೂಡ ಬಿಡದೆ ಪರಿಪೂರ್ಣವಾಗಿ ತನ್ನ ಪಾರಮೇಶ್ವರ ಸ್ವಭಾವದೊಂದಿಗೆ ಅಜಹತ್ ಸ್ವಸ್ವಭಾವಂ ವಸುದೇವನ ಮನೆಯಲ್ಲಿ ಅವತಾರ ಮಾಡಿದ ಪರಮಾತ್ಮನು ಹಾಗೆ ಮಾಡಿದ. ನಾನು ಹೇಳ್ತಾ ಇದ್ದೀನಿ, ನನ್ನ ಧ್ಯಾನ ಅಂತ ಕೃಷ್ಣನು ಹೇಳ್ತಾ ಇರೋದು. ಅನವಧಿಕಾತಿಯ ತೇಜಸ ನಿಖಿಲಂ ಜಗದ್ಭಾಸೆಯಂತಂ ಆತ್ಮಕಾಂತ್ಯ ವಿಶ್ವಂ ಅಪ್ಯಾಯಂತಂ. ಅವನ ರೂಪವೇ ಅತ್ಯಂತ ಆಕರ್ಷಕವಾದದ್ದು. ಕೃಷ್ಣ ಅನ್ನುವ ಹೆಸರೇ ಪರಮಾತ್ಮನಿಗೆ ಆಕರ್ಷಣೆ, ಎಲ್ಲರನ್ನು ಆಕರ್ಷಿಸುವಂತಹ ಅದ್ಭುತವಾದ ರೂಪ. ಅವನ ಒಂದು ರೂಪದ ಕೋಟಿ ಮನ್ಮಥರ ರೂಪವು ಕೃಷ್ಣನ ಕಾಂತಿಯಲ್ಲಿ ಒಂದು ಚುಕ್ಕೆಯಂತೆ ಅದಕ್ಕೆ ಸಮಾನ ಅಂತ ಹೇಳ್ತಾರೆ. ಹಾಗೆ ಅಂತಹ ಕಾಂತಿಯುತವಾದ ಪರಮಾತ್ಮನ ದಿವ್ಯ ರೂಪ. ಅಂತಹ ನನ್ನನ್ನು ಯಾರು ಸೇವನೆ ಮಾಡ್ತಾರೋ, ಅಂದರೆ ಉಪಾಸನೆ ಮಾಡ್ತಾರೋ, ಅವರಿಗೂ ಬಹಳ ಶ್ರೇಷ್ಠರಾದ ಯೋಗಿಗಳು ಅಂತ ನನ್ನ ಮತ ಅಂತ ಕೃಷ್ಣನು ಹೇಳ್ತಾ ಇರೋದು. ಅದರಲ್ಲಿ ಪರಮಾತ್ಮನ ಸ್ವಭಾವಗಳನ್ನು, ವೈಲಕ್ಷಣ್ಯವನ್ನು ಸ್ವಾಮಿ ದೇಶಿಕನಲ್ಲಿ ವಿವರಿಸ್ತಾ ಇದ್ದಾರೆ. ಅದರಲ್ಲಿ ಎಂತೆಂತಹ ವಿಶೇಷಗಳು ನಮಗೆ ತಿಳಿದು ಬರುತ್ತೆ. ಪರತ್ವ ಸೌಲಭ್ಯ ಎರಡೂ ಕೂಡ ಪ್ರಧಾನವಾದದ್ದು ಅಂತ ಹೇಳಿ, ಎರಡೂ ಇದ್ದರೇನೆ ಆಶ್ರಯಿಸಲು ಸಾಧ್ಯ ಅಂತ ಹೇಳಿ ಜಗತ್ಕಾರಣತ್ವವನ್ನೆಲ್ಲ ತಿಳಿಸುವಂತಹ ಗುಣವನ್ನು ಮೊದಲು ತಿಳಿಸಿ, ಶ್ರುತಿ ಪ್ರಮಾಣಗಳು, ಸೂತ್ರ ಪ್ರಮಾಣಗಳನ್ನೆಲ್ಲ ಸ್ಪಷ್ಟವಾಗಿ ಹೇಳಿರುವಂತಹ ಮೋಕ್ಷಪ್ರದತ್ವ, ಜಗತ್ಕಾರಣನಾದವನೇ ಧ್ಯೇಯನಾದವನು, ಮೋಕ್ಷಪ್ರದನಾದವನು, ಎಲ್ಲ ಕರ್ಮಗಳಿಗೂ ಅವನೇ ಫಲವನ್ನು ಕೊಡುವವನು, ಫಲಮತ ಉಪಪತ್ತೇಹೇ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಇದೆಲ್ಲವೂ ಕೂಡ ಪರಮಾತ್ಮನಲ್ಲಿ ಅಂತಹ ಕೃಷ್ಣನು ಹೇಳ್ತಿರೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವನಿಗೆ ಕಾರಣತ್ವದಿಂದ ಲೀಲಾವಿಭೂತಿ ಯೋಗವು ಪ್ರತಿಪಾದಿತವಾಗುತ್ತೆ. ಜಗತ್ತಿನ ಸೃಷ್ಟಿ ಮಾಡ್ತಾನೆ ಅಂದರೆ ಲೀಲಾವಿಭೂತಿಗೆ ಅವನೇ ಈಶ್ವರನು. ಮತ್ತೆ ಇನ್ನು ಮುಂದೆ ಕಾರಣತ್ವ ಶಂಕಿತ ದೋಷವತ್ವ ಗುಣವೈಕಲ್ಯ ಶಂಕಾ ನಿವೃತ್ತಿಯರ್ಥಂ ಅಂದರು. ಕಾರಣತ್ವ ಅಂತ ಬಂದರೆ ಉಪಾದಾನ ಕಾರಣವಾದರೆ ಪರಿಣಾಮವಿರಬೇಕಲ್ಲ, ಅದರಿಂದ ಪರಿಣಾಮ ಅನ್ನುವುದು ದೋಷ, ವಿಕಾರ. ಅವಿಕಾರಿಯಾದವನು ಪರಮಾತ್ಮ ಅಂತ ಹೇಳಿರುವಾಗ ಅದಕ್ಕೆ ಪರಮಾತ್ಮನ ಸ್ವರೂಪವನ್ನು ತಿಳಿಸುವಂತಹ ಶ್ರುತಿವಾಕ್ಯಗಳು ಶೋಧಕ ವಾಕ್ಯಗಳು ಅಂತ ಹೆಸರು. ಶೋಧಕ ವಾಕ್ಯಾದಿ ಸಿದ್ಧಂ ಉಭಯಲಿಂಗತ್ವಂ ದರ್ಶಯತಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದೋ ಬ್ರಹ್ಮ, ಇದೆಲ್ಲ ಶೋಧಕ ವಾಕ್ಯಗಳು. ಪರಮಾತ್ಮನ ಸ್ವರೂಪವನ್ನು ತಿಳಿಸೋದು. ಸತ್ಯಂ ಅಂತ ಹೇಳಿದ್ರೆ ನಿರುಪಾಧಿಕ ಸತ್ತಾಹೇತುತ್ವಂ, ಅವಿಕಾರಿತ್ವಂ, ಇವೆಲ್ಲ ಸತ್ಯಶಬ್ದಕ್ಕೆ ಅರ್ಥಗಳು. ಯಾವ ವಿಧವಾದ ವಿಕಾರವಿಲ್ಲದವನು, ತನ್ನ ಸತ್ಯಗೆ ತಾನೇ ಕಾರಣ, ಬೇರೆ ಒಂದು ಕಾರಣವಿಲ್ಲ ಅವನಿಗೆ. ಮತ್ತೆಲ್ಲರೂ ಕೂಡ ಪರಮಾತ್ಮನ ಸಂಕಲ್ಪದಿಂದಲೇ ಅವರಿಗೆ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ನಡೆಯುವಂತಹದ್ದು ಅವನ ಆಧಾರದಲ್ಲಿಯೇ. ಇದೆಲ್ಲ ಕೂಡ ಶೋಧಕ ವಾಕ್ಯಗಳಲ್ಲಿ. ಮತ್ತೆ ಉಭಯಲಿಂಗ, ಅಪಹತ ಪಾಪ್ಮತ್ವ, ಅಪಹತ ಪಾಪ್ಮ ವಿಜರೋ ಮೃತ್ಯು ಮೊದಲಾದ ಸತ್ಯಕಾಮ, ಸತ್ಯ ಸಂಕಲ್ಪ, ಇದೆಲ್ಲ ಶೋಧಕ ವಾಕ್ಯಗಳು. ಪರಮಾತ್ಮನ ಉಭಯಲಿಂಗವನ್ನು, ಒಂದು ಸ್ವರೂಪವನ್ನು ತಿಳಿಸುವ ವಾಕ್ಯಗಳು. ಅದರ ಅರ್ಥವು ಅಸ್ಪೃಷ್ಟ, ಯಾವ ದೋಷವೋ ಸ್ಪರ್ಶವೂ ಇಲ್ಲದವನು,
ಅಂತ ಹೇಳಿ ಅಸ್ಪೃಷ್ಟ ಅಶೇಷ ದೋಷ ಅನ್ನುವುದರಿಂದ ಗುಣವಿಶೇಷಣತ್ವೇ ದೋಷ ಸಮಾನಾಧಿಕರಣ್ಯ ಅಭಾವ ವಿವಕ್ಷಿತ. ಅದರಿಂದ ಗುಣ ಅಂತ ಹೇಳುವಾಗ ದೋಷಕ್ಕೆ ಗುಣಕ್ಕೂ ಒಂದೇ ಅಧಿಕರಣವಿಲ್ಲದೆ ಇರುವಂಥದ್ದು. ಅಂದರೆ ಬರೀ ಗುಣಗಳೇ ಇದೆ ಅವನಲ್ಲಿ, ದೋಷಕ್ಕೆ ಅಲ್ಲಿ ಜಾಗವೇ ಇಲ್ಲ ಅಂತ ಅರ್ಥ. ಸಮಾನಾಧಿಕರಣ್ಯ ಅಭಾವ, ದೋಷ ಸಮಾನಾಧಿಕರಣ್ಯ ಅಭಾವ. ದೋಷವೂ ಗುಣವೂ ಒಂದೇ ಅಧಿಕರಣದಲ್ಲಿ ಇಲ್ಲ. ಮತ್ತೆಲ್ಲರಿಗೂ ಇಲ್ಲಿ ಪ್ರಕೃತಿ ಮಂಡಲದ ಚತುರ್ಮುಖ ಬ್ರಹ್ಮನಿಂದ ಎಲ್ಲರಿಗೂ ಕೂಡ ಗುಣವೂ ಇದ್ದರೆ ದೋಷವೂ ಇದೆ, ಎರಡೂ ಇದೆ ಒಂದೇ ಅಧಿಕರಣದಲ್ಲಿ ಒಬ್ಬರಲ್ಲಿಯೇ. ಪರಮಾತ್ಮನಿಗೆ ಹೇಗೆ ಅಂದರೆ ದೋಷಕ್ಕೆ ಅಲ್ಲಿ ಜಾಗವೇ ಇಲ್ಲ. ಅಂತಹ ಅಸ್ಪೃಷ್ಟ ಅಶೇಷ ದೋಷ ಅಂತ ಹೇಳುವಾಗ ಗುಣವಿಶೇಷಣತ್ವೇ ದೋಷ ಅತ್ಯಂತ ಅಭಾವ. ನಿರ್ದುಷ್ಟತೆ ಅನ್ನುವುದೇ ಅವನಿಗೆ ಅಸ್ಪೃಷ್ಟ ದೋಷನಾದವನು ಅನ್ನುವುದೇ ಒಂದು ಗುಣ ಅಂತ ಹೇಳಿದ್ರೆ ಆಗ ದೋಷದ ಅತ್ಯಂತ ಅಭಾವ ತಿಳಿದು ಬರುತ್ತೆ. ಎರಡು ಕೂಡ ಗುಣಿ ವಿಶೇಷಣತ್ವೇ ಅಂದರು. ಒಂದು ಗುಣ ವಿಶೇಷಣತ್ವ, ಒಂದು ಗುಣಿ ವಿಶೇಷಣತ್ವ. ಗುಣವನ್ನು ವಿಶೇಷಿಸೋದಾದರೆ ಅಂದರೆ ಅವನ ಗುಣ ಅಂತ ಹೇಳಿದ್ರೆ ಆಗ ಸಾಮಾನಾಧಿಕರಣ್ಯವಿಲ್ಲ ದೋಷಕ್ಕೆ ಅಂತ ತಿಳಿಯುತ್ತೆ. ಗುಣಿಯನ್ನೇ ವಿಶೇಷಿಸಿದ್ರೆ ಪರಮಾತ್ಮನ ನೇರವಾದ ಒಂದು ಧರ್ಮ ಅಂತ ಹೇಳಿದ್ರೆ ದೋಷದ ಅತ್ಯಂತ ಅಭಾವ. ಗುಣಿಯಲ್ಲಿ ದೋಷವೇ ಎಂದಿಗೂ ಇರೋದಿಲ್ಲ ಅನ್ನೋದು ಅರ್ಥ. ಆ ರೀತಿ ಎರಡು ಇದರಲ್ಲಿಯೂ ಅರ್ಥ ಮಾಡಿದ್ರು ಕೂಡ ಅವನಿಗೆ ದೋಷಗಂಧರಹಿತನಾದವನು, ದೋಷವನ್ನು ದೂರದಿಂದಲೇ ತಳ್ಳಿ ಹಾಕಲ್ಪಟ್ಟ ಸ್ವರೂಪ ಸ್ವಭಾವಗಳು. ಮತ್ತು ಅವನ ಶುಭಾಶ್ರಯ ಅಪ್ರಾಕೃತ ವಿಗ್ರಹ ವಿಶಿಷ್ಟತ್ವ ಪ್ರತಿಪಾದನ ಮುಖೇನ. ಶುಭಾಶ್ರಯ ಅಂತ ಹೇಳಲ್ಪಡುವಂತಹ ದಿವ್ಯವಾದ ಅಪ್ರಾಕೃತವಾದ ವಿಗ್ರಹ ವಿಶಿಷ್ಟತ್ವವು, ಅವನಿಗೆ ಒಂದು ನಿತ್ಯವಾದ ದಿವ್ಯಮಂಗಳ ವಿಗ್ರಹವಿದೆ ಅಂತ ಶ್ರುತಿಗಳು ಅಂತರಧಿಕರಣದಲ್ಲಿ ಭಾಷಿಕಾರರು ಸ್ಥಾಪನೆ ಮಾಡ್ತಾರೆ. ಛಾಂದೋಗ್ಯೋಪನಿಷತ್ತಿನ ಶ್ರುತಿಯನ್ನು ತೆಗೆದುಕೊಂಡು ಅಂತರಾದಿತ್ಯೈ ಯೇಷೋ ಅಂತರಾದಿತ್ಯೈ ಹಿರಣ್ಮಯ ಪುರುಷೋ ದೃಶ್ಯತೆ ಹಿರಣ್ಯಶ್ಮಶ್ರು ಹಿರಣ್ಯಕೇಶಃ ಪ್ರಣಖಾತ್ ಸರ್ವೇವ ಸುವರ್ಣಃ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ತಸ್ಯ ಉದಿತಿ ನಾಮ. ಇದೆಲ್ಲ ಅಲ್ಲಿ ಶ್ರುತಿಯಲ್ಲಿ ಹೇಳುವಂತಹದ್ದು. ಆ ಪ್ರಮಾಣವನ್ನು ಇಟ್ಟುಕೊಂಡು ಅಂತಹ ಧರ್ಮೋಪದೇಶ ತನ್ನ ಸೂತ್ರದಲ್ಲಿ ಪರಮಾತ್ಮನಿಗೆ ನಿತ್ಯವಾದ ಒಂದು ದಿವ್ಯಮಂಗಳ ವಿಗ್ರಹವಿದೆ ಅನ್ನೋದನ್ನು ಸ್ಥಾಪನೆ ಮಾಡು. ಆ ದಿವ್ಯಮಂಗಳ ವಿಗ್ರಹವು ಧ್ಯಾನಕ್ಕೆ ಬಹಳ ಉಪಯುಕ್ತವಾದದ್ದು. ಮತ್ತು ಉಪೇಯ ದಶೆಯಲ್ಲಿ ಮುಕ್ತ ನಿತ್ಯರಿಗೆ ಅನುಭವಿಸಲು ಕೂಡ ಭೋಗ್ಯವಾದಂಥದ್ದು. ಎರಡು ವಿಧದಲ್ಲಿಯೂ ಕೂಡ ಅದು ಬಹಳ ಉಪಯುಕ್ತವಾದದ್ದು. ದಿವ್ಯಾಭರಣ ಆಯುಧ ಮಹಿಷಿ ಪರಿಜನ ಸ್ಥಾನಾದಿ ಯೋಗಂ ಉಪಲಕ್ಷ್ಯನ್ನು, ಇದರಿಂದಲೇ ಎಲ್ಲ ಉಪಲಕ್ಷಣವಾಗಿ ಹೇಳಲ್ಪಡುತ್ತೆ. ವೇದಾರ್ಥ ಸಂಗ್ರಹದಲ್ಲಿ ಇದಕ್ಕೆ ಪೂರ್ವಮೀಮಾಂಸಾ ನ್ಯಾಯವನ್ನೆಲ್ಲ ಹೇಳಿ ಕಡೆಯಲ್ಲಿ ದಿವ್ಯಮಂಗಳ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ. ಕಡೆ ಭಾಗದಲ್ಲಿ ವೇದಾರ್ಥ ಸಂಗ್ರಹದಲ್ಲಿ ಅದ್ಭುತವಾದ ಒಂದು ವರ್ಣನೆಯನ್ನು ಕೊಡ್ತಾರೆ ಭಾಷ್ಯಕಾರರು ದಿವ್ಯಮಂಗಳ ವಿಗ್ರಹಕ್ಕೆ. ಆಗ ಅಲ್ಲಿ ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವಿದೆ, ಅದರ ಜೊತೆಗೆ ಅವನಿಗೆ ದಿವ್ಯವಾದ ಆಯುಧಗಳೇನು, ಭೂಷಣಗಳೇನು, ಮಹಿಷಿ ಪರಿಜನರು, ಪರಿಸ್ಥ ಜನಸ್ಥಾನಗಳು ಎಲ್ಲವೂ ಕೂಡ ಅವನಿಗೆ ಇದೆ ಅನ್ನೋದು ಪರಮಪದದಲ್ಲಿ ಪ್ರತಿಯೊಂದು ಇದೆ ಅನ್ನೋದು ಇದರಿಂದಲೇ ಉಪಲಕ್ಷಣವಾಗಿ ಉಪಲಕ್ಷೆಯನ್ನು ಉಪಲಕ್ಷಿಸುತ್ತೆ. ಇದರ ಜೊತೆ ಎಲ್ಲವೂ ಇದೆ ಅಂತ ಪೂರ್ವಮೀಮಾಂಸಾ ನ್ಯಾಯವನ್ನು ಹೇಳಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರಿಂದ ಇಲ್ಲಿ ನಿತ್ಯ ವಿಭೂತಿ ಯೋಗಂ ಸೂಚಯತಿ, ಉಭಯ ವಿಭೂತಿ ನಾಯಕತ್ವ ಅನ್ನೋದು ತಿಳಿಯುತ್ತೆ. ಇದರಿಂದ ಸ್ವಾಭಿಮತ ಅಂತ ಹೇಳೋದು ಅಲ್ಲಿ ಆರಂಭಿಸುವುದು ನಿತ್ಯ ವಿಭೂತಿ ಯೋಗವನ್ನು ತಿಳಿಸುತ್ತೆ. ಅವನಿಗೆ ಎಲ್ಲ ದಿವ್ಯವಾದದ್ದು ಇರೋದು ನಿತ್ಯ ವಿಭೂತಿಯಲ್ಲಿ, ಅದರ ಒಂದು ಯೋಗವಿರೋದು ನಿತ್ಯ ವಿಭೂತಿಗೂ ಅವನು ನಾಯಕನೇ. ಏವಂ ಉಭಯ ವಿಭೂತಿ ಯೋಗ ಆತೆ ಉಭಯ ಲಿಂಗತ್ವಾಚ. ಉಭಯ ವಿಭೂತಿ ಯೋಗವು ಉಭಯ ಲಿಂಗತ್ವವು ಎರಡೂ ಇರೋದ್ರಿಂದ ಫಲಿತೆ ಕೇವಲ ಪರತ್ವೇ ವಾಂಗ್ ಮನಸ ಅಪರಿಚ್ಛೇದ್ವತೆಯ ಉಪಾಸನಾಯೋಗ್ಯತ್ವಮಪಿ ಸೂಚಯಿತು ಪರತ್ವ ಅತಿಶಯಮಾಹ ವಾಂಗ್ ಮನಸ ಅಪರಿಚ್ಛಯ. ಉಭಯ ಲಿಂಗವಿರಬಹುದು, ಉಭಯ ವಿಭೂತಿಮತ್ವವಿರ್ಬೋದು, ಆದರೆ ಪರತ್ವ ಅಂತ ಬರುತ್ತೆ. ಇದು ಸಾಮಾನ್ಯವಾದ ಪರತ್ವವೇ ಅಂತ ಹೇಳಿದ್ರೆ ವಾಕಿನಿಂದಲೂ ಮನಸ್ಸಿನಲ್ಲೂ ಎಟಕಲಾಗದಂತಹ ಪರತ್ವ, ವಾಕು ಕೂಡ ಪೂರ್ಣವಾಗಿ ವರ್ಣಿಸಲಾಗದಂತಹ ಈ ಪರತ್ವ ಆಗಿದೆ. ಹಾಗೆಯೇ ಉಭಯಲಿಂಗತ್ವವು ಅಷ್ಟೇ, ಅವನ ಗುಣಗಳು ಹಾಗೆಯೇ ಇದೆ ಅಂತ ಹೇಳಿ ಪರತ್ವದ ಒಂದು ಅತಿಶಯವನ್ನು ಹೇಳ್ತಾರೆ. ಆ ಪರತ್ವ ಅನ್ನೋದು ಸಾಮಾನ್ಯವಾದ ಪರತ್ವವಲ್ಲ.
ಅದು ವಾಂಗ್ಮನಸ ಅಪರಿಚ್ಛೇದ್ಯವಾದದ್ದು ಅಂತ ಹೇಳಿ, ಸ್ವರೂಪಂ ಆದರೆ ಅದಕ್ಕೆ ವಾಂಗ್ಮನಸ ಅಪರಿಚ್ಛೇದ್ಯ ಆದರೆ ಹೇಗೆ ಉಪಾಸನೆ ಮಾಡೋದು? ಉಪಾಸನೆ ಮಾಡೋಕ್ಕೆ ಆಗುವುದಿಲ್ವಲ್ಲ. ಹಾಗಿದ್ರೂ ಉಪಾಸನಾ ಯೋಗ್ಯತ್ವಂ ಅಪಿ, ಯಾಕೆ ಅಂತ ಹೇಳಿದ್ರೆ ಅವನಿಗೆ ಜೀವಮಂಗಳ ವಿಗ್ರಹವಿದೆ, ಉಪಾಸನೆ ಮಾಡಬಹುದು, ಹಾಗೆಯೇ ಸೌಲಭ್ಯವೂ ಇದೆ. ಎರಡೂ ಕೂಡ ಇರೋದರಿಂದ ಉಪಾಸನೆಗೆ ಯೋಗ್ಯತ್ವವೂ ಇದೆ ಅನ್ನೋ ತಿಳಿಯುತ್ತೆ. ಸ್ವರೂಪಂ ಈಶ್ವರತ್ವಾದಿಕಂ ಆನಂದತ್ವಾದಿಕಂ ವಾ, ಸ್ವರೂಪ ಅನ್ನೋದು ಅವನು ಈಶ್ವರ, ಆನಂದ ಸ್ವರೂಪ ಮೊದಲಾದದ್ದು. ಸ್ವಭಾವ ಅಂತ ಹೇಳಿದಾಗ ನಿರೂಪಿತ ಸ್ವರೂಪ ವಿಶೇಷಕ ಧರ್ಮ. ಸ್ವರೂಪವನ್ನು ನಿರೂಪಣೆ ಮಾಡಿಬಿಟ್ರೆ ಅದಕ್ಕೆ ಮೇಲೆ ಅಧಿಕವಾದ ವಿಶೇಷಣಗಳನ್ನು ಏನು ಹೇಳ್ತೀವೋ ಅದು ನಿರೂಪಿತ ಸ್ವರೂಪ ವಿಶೇಷಣಗಳು ಅಂತ ಹೆಸರು. ಸ್ವರೂಪವು ನಿರೂಪಿತವಾದ ಮೇಲೆ ಅದಕ್ಕೆ ಮೇಲೆ ಹೇಳುವ ವಿಶೇಷಣಗಳೆಲ್ಲ ಆ ಧರ್ಮಗಳು. ನಿರೂಪಿತ ಸ್ವರೂಪ ವಿಶೇಷಕ ಧರ್ಮ, ಅದು ಸ್ವಭಾವ ಅಂತಲೂ ಹೇಳ್ಬೋದು. ಸ್ವರೂಪವನ್ನು ತಿಳಿಬೇಕಾದ್ರೆ ಅದರಲ್ಲಿ ಸ್ವರೂಪಕ್ಕೆ ಅಸಾಧಾರಣವಾದ ಧರ್ಮಗಳು ಇರಬೇಕು, ಸ್ವರೂಪ ನಿರೂಪಕ ಧರ್ಮಗಳು ಅದರ ಜೊತೆಯೇ ಇರಬೇಕು. ಅದುವೇ ನಮ್ಮ ಸಿದ್ಧಾಂತದಲ್ಲಿ ಭಾಷ್ಯಕಾರರು ಪ್ರಧಾನವಾಗಿ ಹೇಳೋದು, ನಿರ್ಧರ್ಮಕವಾದ ಒಂದು ಪದಾರ್ಥವಿಲ್ಲ. ಯಾವುದೇ ಪದಾರ್ಥವನ್ನು ತಿಳಿಬೇಕಾದರೂ ಒಂದು ಧರ್ಮದ ಮೂಲಕವೇ ತಿಳಿಬೇಕದನ್ನು. ವಿಶೇಷಣವಿಲ್ಲದ ವಿಶೇಷವನ್ನು ತಿಳಿಯಕ್ಕಾಗೋದಿಲ್ಲ. ವಿಶೇಷಣದ ಜೊತೆ ಅದರಿಂದಲೇ ವಿಶೇಷವನ್ನು ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ವಿಶಿಷ್ಟವಾದದ್ದೇ ಎಲ್ಲ ವಸ್ತುಗಳು. ವಿಶೇಷಣವೇ ಇಲ್ಲದಂತಹ ಒಂದು ಪದಾರ್ಥವೇ ಇಲ್ಲ. ಅದನ್ನು ವಿಸ್ತಾರವಾಗಿ ಜಿಜ್ಞಾಸಾಧಿಕರಣದಲ್ಲಿ ಸ್ಥಾಪನೆ ಮಾಡ್ತಾರೆ ಭಾಷ್ಯಕಾರರು. ಆದ್ದರಿಂದ ಪರಮಾತ್ಮನಿಗೆ ಸ್ವರೂಪ ಅಂದರೆ ಏನು ಅಂದರೆ, ಸ್ವರೂಪವನ್ನು ತಿಳಿಬೇಕಾದ್ರೆ ಸ್ವರೂಪ ನಿರೂಪಕ ಧರ್ಮಗಳ ಮೂಲಕ ತಿಳಿಬೇಕು. ಸತ್ಯತ್ವ, ಜ್ಞಾನತ್ವ, ಅನಂತತ್ವ, ಆನಂದತ್ವ, ಅಮಲತ್ವ ಅನ್ನೋದು ಈ 5 ಸ್ವರೂಪ ನಿರೂಪಕ ಧರ್ಮಗಳು ಅಂತ ಹೇಳಲ್ಪಡುತ್ತೆ. ಆನಂದಾದೇಹ ಪ್ರಧಾನಸ್ಯ ಅಂತ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಅದನ್ನು ಸ್ಥಾಪನೆ ಮಾಡ್ತಾರೆ, ಸ್ವರೂಪ ನಿರೂಪಕ ಧರ್ಮಗಳು. ಆದ್ದರಿಂದ ಆ ಸ್ವರೂಪ ನಿರೂಪಕ ಧರ್ಮಗಳು ಸ್ವರೂಪದಲ್ಲಿಯೇ ಬಂದುಬಿಡ್ತವೆ. ಆನಂದತ್ವಾದಿಕಂ ಅಂತ ಹೇಳಿರೋದು ಅದುವೇ. ಆನಂದಾದೇಯ ಪ್ರಧಾನಸ್ಯ ಅಂತ ಹೇಳಿ ಬಾದರಾಯಣರು ಸೂತ್ರದಲ್ಲಿ ಹೇಳಿರುವ ವಿಷಯ. ಸ್ವಭಾವ ಅಂದರೆ ಅದಕ್ಕೆ ಅಧಿಕವಾದ ವಾತ್ಸಲ್ಯ, ಸೌಗಂಧ್ಯ, ಸೌಶೀಲ್ಯ ಮೊದಲಾದದ್ದೆಲ್ಲ ಏನಿದೆಯೋ ಅದೆಲ್ಲವೂ ಕೂಡ ಅವನ ನಿರೂಪಿತ ಸ್ವರೂಪ ವಿಶೇಷಣಗಳಾಗಿ. ಸ್ವರೂಪವು ನಿರೂಪಣೆ ಆದ ಮೇಲೆ ಇದುವೇ ಬ್ರಹ್ಮ ಅಂತ ಸ್ಪಷ್ಟವಾಗಿ ತಿಳಿಯಬಹುದು ಸ್ವರೂಪ ನಿರೂಪಕ ಧರ್ಮಗಳಿಂದ. ಆದ್ದರಿಂದ ಬ್ರಹ್ಮ ಪದಾರ್ಥ ಯಾವುದು ಅಂತ ತಿಳಿದ್ರೆ ಅದಕ್ಕೆ ಇರುವ ಮತ್ತೆ ವಿಶೇಷಣಗಳು ಅದು ಕೂಡ ನಿತ್ಯವಾಗಿಯೇ ಇರಬಹುದು. ಆದರೂ ಸ್ವರೂಪವನ್ನು ವಿಶೇಷವಾಗಿ ಬೇರೆ ಎಲ್ಲ ಪದಾರ್ಥಗಳಿಂದಲೂ ವ್ಯಾವೃತ್ತಿ ಮಾಡಿ ತಿಳಿಸುವಂತಹ ಸ್ವರೂಪ ಶ್ರುತಿಗಳಲ್ಲಿ ಹೇಳಿದ ಹಾಗೆ ಮೊದಲು ತಿಳಿಯೋದು ಸ್ವರೂಪ ನಿರೂಪಕ ಧರ್ಮಗಳು. ಆದ್ದರಿಂದ ಅದು ಈಶ್ವರತ್ವವೂ ಹೇಳ್ಬೋದು, ಆನಂದತ್ವ ಮೊದಲಾದ ಹೇಳ್ಬೋದು. ಸ್ವಭಾವ ಅದಕ್ಕೆ ಮೇಲೆ ಬರುವಂತಹ ಧರ್ಮಗಳು. ಆದ್ದರಿಂದ ಎರಡು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಪರತ್ವವೇ ಸ್ವರೂಪ ಅಂತ ಹೇಳ್ಬೋದು, ಸೌಲಭ್ಯವು ಸ್ವಭಾವ ಅಂತ ಕೆಲವರು ಹೇಳ್ತಾರೆ ಅಂದರು. ಸ್ವಭಾವ ಐತಿ ಏಕೆ ಅಂತ ಹೇಳಿ ಅವರು ಸ್ವಾಮಿ ದೇಶಿಕನ ಅಭಿಮತ ಇಲ್ಲದೆ ಇರ್ಬೋದು. ಕೆಲವರು ಹಾಗೆ ಹೇಳ್ತಾರೆ, ಅದಕ್ಕೂ ಏನು ವಿರೋಧವಿಲ್ಲ ಅಂತ. ಅವತಾರ ಸೌಲಭ್ಯ ಹೇತು ನ ಅಪಾರಾಯಣ, ಅವತಾರದ ಒಂದು ಸೌಲಭ್ಯ, ಅಪಾರ ಕಾರುಣ್ಯ, ದಯಾನಿಧಿ ಮೊದಲಾದದ್ದು. ಪ್ರತ್ಯೇಕಂ ಯೇಷಾಂ ಮಹೋದಧಿಂ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ಅಭಯಂ ಸರ್ವಭೂತೇಭ್ಯಃ ಸರ್ವಲೋಕಶರಣ್ಯಾಯ ಯದಿ ವಾ ರಾವಣ ಸ್ವಯಂ ಇತ್ಯಾದಿಭಿಃ ಸಿದ್ಧಂ ದರ್ಶಯತಿ ಅನಾಲೋಚಿತ ವಿಶೇಷ ಅಶೇಷ ಲೋಕಶರಣ್ಯ ಅಂತ ಹೇಳಿಬಿಟ್ಟು, ಶಿವೋ ವೈಶ್ಯಾಸ್ತಥಾ ಶೂದ್ರಃ ತೇಪಿಯಾತಿ ಪರಾಂಗತಿಂ ಅಂತ ಹೇಳಿದಾಗ ಎಲ್ಲರಿಗೂ ಪರಗತಿಯ ಪರಮಾತ್ಮನ ಆಶ್ರಯಿಸಿದರೆ ಎಲ್ಲರಿಗೂ ಕೂಡ ಮೋಕ್ಷವಿದೆ. ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ, ಅಲ್ಲಿಯೂ ಹಾಗೆಯೇ. ಅಲ್ಲಿಯೇ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ ಅಂತ ವಿಭೀಷಣ ಹೇಳಿದ್ದು. ಎಲ್ಲ ಲೋಕಕ್ಕೂ ಶರಣ್ಯನಾದವನು ಅಂತ ಹೇಳಿದ್ರೆ ಲೋಕದಲ್ಲಿರುವ ಅನೇಕ ವಿಧವಾದ ಪ್ರಾಣಿಗಳು ಇದ್ದಾರೆ ಅಲ್ಲಿ. ಆದ್ದರಿಂದ ಎಲ್ಲರಿಗೂ ಕೂಡ ಯಾರು ಆಶ್ರಯಿಸಿದರೆ ಅವರಿಗೆ ಶರಣ್ಯನಾಗ್ತಾನೆ. ಅದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಿದ. ವಿಭೀಷಣೋವಾ ಸುಗ್ರೀವ ಯದಿವಾ ರಾವಣ ಸ್ವಯಂ, ರಾವಣನೇ ಬಂದಿದ್ರು ನಾನು ಅಭಯವನ್ನು ಕೊಟ್ಟಾಗಿದೆ ಅವನಿಗಾಗಲೇ, ಕರೆಸ್ಕೊಂಡು ಬಾ ಅಂದ. ಹಾಗೆ ಅನಾಲೋಚಿತ ವಿಶೇಷ ಅಶೇಷ ಲೋಕ ಶರಣ್ಯ, ಅದನ್ನು
ವಿಶೇಷಾಹ ಅಂದರೆ ಜಾತಿ ಗುಣ ವೃತ್ತ ವಿಶೇಷಾದಿ ರೂಪಾಹ. ಯಾವ ಜಾತಿಗೆ ಸೇರಿದವನು, ಯಾವ ಗುಣಗಳಿದೆ, ಅವನಲ್ಲಿ ಒಳ್ಳೆಯ ಸದಾಚಾರ ನಿಷ್ಠನಾಗಿದ್ದಾನೆಯೇ ಇಲ್ಲವೇ, ವೃತ್ತವೇನು, ಯಾವುದನ್ನು ನೋಡದೆ ಯಾರು ಬಂದು ನನ್ನನ್ನು ಕಾಪಾಡಬೇಕು ಅಂತ ಪ್ರಾರ್ಥಿಸಿದ್ರೆ ಅವನನ್ನು ಕಾಪಾಡ್ತಾನೆ, ಅಂತಹ ಸ್ವಭಾವ. ಉಕ್ತಾಹ ಕಾರುಣ್ಯಾದಿಗುಣಾಃ ಏವಂ ವಿಧ ಶರಣ್ಯತ್ವೇ ಹೇತವಃ. ಕಾರುಣ್ಯ ವಾತ್ಸಲ್ಯ ಇವುಗಳೆಲ್ಲ ಈ ರೀತಿಯಾಗಿ ಅವನು ಅನಾಲೋಚಿತ ವಿಶೇಷ ಅಶೇಷ ಲೋಕ ಶರಣ್ಯನಾಗಿರೋದಕ್ಕೆ ಇದುವೇ ಕಾರಣ. ಅಂತಹ ಗುಣಗಳು. ಶರಣ್ಯ ಅಂತ ಶಬ್ದದಿಂದ ಅವನಿಗೆ ಅಭಿಗಮನೀಯತ್ವ ಉಕ್ತಂ, ಅವನನ್ನು ಮುಂದೆ ಹೋಗಿ ನಿಂತ್ಕೊಳ್ಳಬಹುದು ನಾವು. ಅಭಿಗಮನೀಯತ್ವ ತತ್ಫಲಭೂತ ವಿರೋಧಿ ನಿರಸನಶೀಲತಾಮಹ ಪ್ರಣತಾರ್ತಿಹರಂ. ಆದ್ದರಿಂದ ಅವರ ಎಲ್ಲ ವಿರೋಧವನ್ನು ನಾಶಪಡಿಸುವಂತಹವನು ಪ್ರಣತಾರ್ತಿಹರ. ಸಮುದ್ರರಾಜನ ಶರಣಾಗತಿ ಮೊದಲಾದೆಲ್ಲ ಸ್ಪಷ್ಟವಾಗಿ ನೋಡಬಹುದು. ಅವನು ತ್ರಾಹಿ ತ್ರಾಹಿ ಅಂತ ಬಂದುಬಿಟ್ಟ ಸಮುದ್ರರಾಜ. ತಕ್ಷಣವೇ ಅವನ ಕೋಪವೆಲ್ಲ ಶಾಂತವಾಗೋಯ್ತು. ಅವನ ವಿರೋಧಿಗಳನ್ನು ನಾಶಪಡಿಸ್ಬಿಟ್ಟ ಬ್ರಹ್ಮಾಸ್ತ್ರದಿಂದ. ಹಾಗೆ ಪ್ರಣತಾರ್ತಿಹರನಾದವನು ಸರ್ವಸಾಧಾರಣತೆಯ ಗುಣಾಂತರೈ ಸಹ ನಿರ್ದಿಷ್ಟಮಪಿ ವಾತ್ಸಲ್ಯ ಗುಣಂ ಭೂಯಃ ಅಪಿ ವಿಶೇಷ ಸಂಬಂಧಾನುಸಂಧಾನಾಯ ವಿಶೇಷತಃ ಅವತಾರೇಷು ಕಾರ್ಯಕರತ್ವ ಜ್ಞಾಪನಾಯ ಸಾಪರಾಧಾನಾಂ ಅಭೀತಯೇ ಜ್ಞಾನಾದಿ ರಹಿತ ದಶಾಯಾಮಪಿ ಸ್ವಯಮೇವ ರಕ್ಷಕಃ ಇತಿ ಪ್ರದರ್ಶನಾಯ. ಎಷ್ಟು ವಿಷಯಗಳನ್ನು ತಿಳಿಸುತ್ತೆ ವಾತ್ಸಲ್ಯ ಅನ್ನೋದು ತಿಳಿಸ್ತಾರೆ. ಎಷ್ಟು ವಿಶೇಷಗಳನ್ನು ವಾತ್ಸಲ್ಯೈಕ ಜಲನಿಧಿಂ ಅಂತ ಹೇಳಿದ್ರು, ಆಶ್ರಿತ ವಾತ್ಸಲ್ಯೈಕ ಜಲನಿಧಿಂ ಅಂತ ಹೇಳಿ ಎಲ್ಲ ಗುಣಗಳೊಡನೆ ಸಾಧಾರಣವಾಗಿ ಹೇಳಲ್ಪಡುತ್ತೆ. ವಾತ್ಸಲ್ಯ, ಸೌಶೀಲ್ಯ, ಸೌಲಭ್ಯ ಈ ರೀತಿ ಗುಣಗಳು ಹೇಳಲ್ಪಟ್ಟರೂ ಕೂಡ ಇಲ್ಲಿ ವಾತ್ಸಲ್ಯ ಗುಣಂ ಭೂಯಃ ಅಪಿ ಮತ್ತೆ ವಿಶೇಷ ಸಂಬಂಧ ಅನುಸಂಧಾನಾಯ, ವಿಶೇಷವಾಗಿ ನಮ್ಮ ಸಂಬಂಧವನ್ನು ಅನುಸಂಧಾನ ಮಾಡೋಕ್ಕೆ ಅವನ ವಾತ್ಸಲ್ಯ ಗುಣವೇ ಬಹಳ ಪ್ರಧಾನವಾಗುತ್ತೆ ನಮಗೆ. ಅದರಲ್ಲಿಯೂ ಅವತಾರಗಳಲ್ಲಿ ವಿಶೇಷತಃ ಅವತಾರೇಶು ಕಾರ್ಯಕರತ್ವ ಜ್ಞಾಪನಾಯ, ಅವತಾರಗಳಲ್ಲಿ ಅದು ಕಾರ್ಯಕರವಾಗುತ್ತೆ. ಅದನ್ನು ತಿಳಿಸೋದಕ್ಕೋಸ್ಕರ ನಾನು ಅವತಾರ ಮಾಡಿ ಬಂದಿರೋದೇ ಗೋಪಾಲಕರೊಡನೆ ಸಮಾನವಾಗಿ ಬಂದು ಜಾತಿಯಲ್ಲಿ ಇದ್ದು ಅವರಂತೆಯೇ ವ್ಯವಹಾರ ಮಾಡಿ ಇರೋದು ನೋಡಿದ್ರೆ ಅವನಿಗೆ ವಾತ್ಸಲ್ಯ ಇಲ್ಲದೆ ಹೋದರೆ ಹೇಗೆ ಸಾಧ್ಯ? ಯಾವ ದೋಷವನ್ನು ನೋಡೋದಿಲ್ಲ, ಯಾರ ದೋಷವನ್ನು, ಆಶ್ರಿತರ ದೋಷವನ್ನು ನೋಡೋದಿಲ್ಲ. ಅದರಲ್ಲಿಯೂ ಸಾಪರಾಧಾನಾಂ ಅಭೀತೆಯೇ, ಅಪರಾಧ ಮಾಡಿದವರಿಗೆ ಅಭಯವನ್ನು ಕೊಡೋದಕ್ಕೋಸ್ಕರ ಜ್ಞಾನಾದಿರಹಿತ ದಶಾಯಾಮಪಿ, ಜ್ಞಾನವಿಲ್ಲದೆ ಇರೋ ದಶೆ, ಪ್ರಳಯದಲ್ಲಿಯೂ ಕೂಡ ಪರಮಾತ್ಮನು ಎಲ್ಲರೂ ಅವ್ರ ಕರ್ಮಗಳ ಹಾಗೆಯೇ ಇರುತ್ತೆ, ಆದರೂ ಕೂಡ ಅವರಿಗೆ ಶರೀರ ಇಂದ್ರಿಯ ಎಲ್ಲ ಕೊಟ್ಟು ಶಾಸ್ತ್ರ ಉಪದೇಶ ಮಾಡಿ ಉದ್ಧಾರವಾಗಲಿ ಅಂತ ಸೃಷ್ಟಿ ಮಾಡ್ತಾನೆ. ಇದೆಲ್ಲ ನಿರ್ಹೇತುಕ ಕೃಪೆ ಪರಮಾತ್ಮನದು. ಯಾರು ಪ್ರಾರ್ಥನೆ ಮಾಡದೆ ತಾನೇ ಕೊಡುವಂತಹದ್ದು, ಯಾವ ಕಾರಣವೂ ಇಲ್ಲದೆ. ಹಾಗೆ ಜ್ಞಾನವೇ ಇಲ್ಲದ ದಶೆಯಲ್ಲಿಯೂ ಕೂಡ ರಕ್ಷಣೆ ಮಾಡ್ತಾನೆ. ಸ್ವಯಮೇವ ರಕ್ಷಕಃ ಇತಿ ಪ್ರದರ್ಶನ, ಅವನೇ ರಕ್ಷಕನಾದವನು. ತತ್ಪ್ರತಿಬಂಧಕ ಭೂತ ಪರಮಾತ್ಮ ವೈಮುಖ್ಯ ನಿವೃತ್ತಯೇ ಚ ಪ್ರತಿಗನುಸಂಧತೆ ಆಶ್ರಿತ ವಾತ್ಸಲ್ಯೈಕ ಜಲಧಿಂ. ಆದ್ದರಿಂದ ಅದಕ್ಕೆ ವಿರೋಧವಾದದ್ದು ಏನು ಅಂದರೆ ಪರಮಾತ್ಮನಿಗೆ ವಿಮುಖನಾಗಿ ಹೋಗೋದು. ವಾತ್ಸಲ್ಯವಿಲ್ಲದೆ ಹೋದರೆ ದೋಷವೇ ಇರುವಂತಹ ಯಾರು ಕೂಡ ಹೋಗಿ ನಕಶ್ಚಿನ್ ಅಪರಾಧ್ಯತಿ ಅಂತ ಹೇಳಿದಾಗೆ ಯಾರೂ ಕೂಡ ಅಪರಾಧ ಮಾಡಿದವರಿಲ್ಲ, ಯಾರೂ ಅವನ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ ಧೈರ್ಯ ಬರೋದಿಲ್ಲ. ಆದ್ದರಿಂದ ಅದು ನಿವೃತ್ತಿಯಾಗಬೇಕು. ವೈಮುಖ್ಯ ಅವನಿಗೆ ಅಭಿಮುಖ್ಯವಾಗಿ ಹೋಗೋ ಹಾಗಾಗಬೇಕಾದ್ರೆ ವಾತ್ಸಲ್ಯವೇ ಅತ್ಯಧಿಕವಾದ ಗುಣ ಅಂತ ಇಲ್ಲಿ ವಾತ್ಸಲ್ಯವನ್ನು ಅಧಿಕವಾಗಿ ಅವತಾರದಲ್ಲಿ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಉಕ್ತ ಕಾರುಣ್ಯಾದಿ ಗುಣ ಗಣ ಫಲಿತಂ, ಕಾರುಣ್ಯ ಮೊದಲಾದಗಳ ಗುಣಗಳ ಗಣ, ಅದರಿಂದ ಪ್ರಾಕೃತ ಅವತಾರಸ್ಯ ಅವತಾರಾಂತರಾತ್ ವೈಲಕ್ಷಣ್ಯಮಾಹ ಅಖಿಲ, ಬೇರೆ ಅವತಾರಗಳಿಗಿಂತ ವಿಲಕ್ಷಣವಾದದ್ದು ಇದು ಅಂತ ಹೇಳಿದ್ರು. ಅಖಿಲ ಮನುಜ ನಯನ ವಿಷಯತಾಂಗತಃ ಅಂತ ಹೇಳಿದ್ರು. ಎಲ್ಲರಿಗೂ ನೇರವಾಗಿ ಕಣ್ಣಿಗೆ ಕಾಣುವ ಹಾಗೆ ಶ್ರೀರಾಮನಾದರೆ ಚಕ್ರವರ್ತಿ ಮಗ, ಅರಮನೆಯಲ್ಲಿ ಇರ್ತಾನೆ, ಯಾರು ಯಾವಾಗ ಬೇಕೋ ಹೋಗಿ ನೋಡೋದು ಕಷ್ಟ ಅವನನ್ನು. ಅವನು ಹೊರಗಡೆ ಬಂದಾಗ ಎಲ್ಲ ಬಂದು ನೋಡೋರು ಅವನನ್ನು. ಕೃಷ್ಣ ಹಾಗಲ್ಲ, 3 ಹೊತ್ತು ದಾರಿ ರೋಡಲ್ಲೇ ರಸ್ತೆಯಲ್ಲೇ ಇರುವಂತಹವನು. ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೂ ಹೋಗಿ ನೋಡ್ಬೋದು, ಹೇಗೆ ಬೇಕಾದ್ರೆ ಅವನೊಡನೆ ವ್ಯವಹಾರ ಮಾಡ್ಬೋದು.
ಹಾಗಿದ್ದಂತಹ ಸೌಲಭ್ಯ ಕೃಷ್ಣಾವತಾರದಲ್ಲಿ ವಿಶೇಷವಾಗಿ ಇರುವಂತಹದ್ದು. ಆದ್ದರಿಂದ ಪ್ರಕೃತ ಅವತಾರಸ್ಯ ಅವತಾರಾಂತರಾತ್ ವೈಲಕ್ಷಣ್ಯಮಃ, ಬೇರೆ ಅವತಾರಗಳಿಗಿಂತ ವಿಲಕ್ಷಣವಾದ ಅವತಾರ ಕೃಷ್ಣಾವತಾರ ಅನ್ನೋದನ್ನು ಇಲ್ಲಿ, ಅಷ್ಟರಲ್ಲಿ ಇಷ್ಟೆಲ್ಲ ಇದ್ದರೂ ಕೂಡ ತನ್ನ ಸ್ವಾಭಾವಿಕವಾದ ಸ್ವರೂಪ ಸ್ವಭಾವಗಳಿಂದಲೇ ಇದ್ದ ಅವನು. ಯಾರಿಗೂ ಜ್ಞಾನಿಗಳು ಮಾತ್ರವೇ ತಿಳಿದರು. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ ಅಜಹತ್ ಸ್ವಸ್ವಭಾವಂ, ತನ್ನ ಸ್ವಭಾವವನ್ನು ಸ್ವಲ್ಪವೂ ಬಿಡದೆ ಪರಿಪೂರ್ಣವಾದ ಪಾರಮೇಶ್ವರ ಸ್ವಭಾವದೊಂದಿಗೆ ಇದ್ದ ಅವನು. ಅವತಾರ ವಿಶೇಷಂ ಆಶ್ರಿತಃ ಹಿ ಮಾಂ ಇತ್ಯಾಹ ಅಭಿಪ್ರಾಯ. ಈ ಅವತಾರ ವಿಶೇಷವನ್ನು ಆಶ್ರಯಿಸಿದ್ದರಿಂದ ನನ್ನನ್ನು ಆಶ್ರಯಿಸಿದ್ದಾನೆ ಅಂತ ಹೇಳುವಾಗ, ವಸುದೇವನ ಗೃಹದಲ್ಲಿ ಅವತೀರ್ಣನಾದ ನನ್ನನ್ನು ಯಾರು ಹೀಗೆ ಉಪಾಸನೆ ಮಾಡ್ತಾನೋ, ತೇಜಕ್ಕಾಂತಿ ರೂಪಾವತಾರ ವಿಗ್ರಹ ಗುಣ ವಿಶೇಷಾಭ್ಯಾಂ ಅವತಾರ ದಶಾಯಾಮೇವ ಪರತ್ವ ಸೌಲಭ್ಯ ವ್ಯಂಜಕಾಭ್ಯಾಂ ಉಪಾಸಕ ಚಿತ್ತ ಆಕರ್ಷಣ ಅಭಿಪ್ರಾಯ ಅನವಧಿಕ ಅಂತ ಹೇಳಿದರು. ಎಲ್ಲ ಅವನ ಒಂದು ಕಾಂತಿ, ಜಗತ್ತಿನೆಲ್ಲ ಪ್ರಕಾಶಪಡಿಸುವಂತಹ ಅವನ ಕಾಂತಿಯನ್ನು ಹೇಳ್ತಾರೆ ಇಲ್ಲಿ. ಅದನ್ನು ಅನವಧಿಕಾತಿಶಯ ತೇಜಸ ನಿಖಿಲಂ ಜಗತ್ ಭಾಸಯಂತಂ ಆತ್ಮಕಾಂತ್ಯ ವಿಶ್ವಮಾಪ್ಯಾಯಂತಂ ಅಂತ ಹೇಳಿದ್ರು. ಅನವಧಿಕವಾದ ಅತಿಶಯದಿಂದ, ತೇಜಸ್ಸಿನಿಂದ, ಅಂತಹ ತೇಜಸ್ಸು ಉಳ್ಳವನಾಗಿದ್ದ ಪರಮಾತ್ಮನು ಅಂತ ಹೇಳಿ ಪರತ್ವ ಸೌಲಭ್ಯ ವ್ಯಂಜಕಾಭ್ಯಾಂ, ಪರತ್ವ ಸೌಲಭ್ಯ ಎಲ್ಲ ತಿಳಿಸಿ ಅವತಾರ ದಶೆಯಲ್ಲಿಯೇ ಇಂತಹ ಒಂದು ವಿಗ್ರಹ, ಅವನ ಒಂದು ತೇಜಸ್ಸು ಹಾಗಿತ್ತು. ಮಧುಸೂದನ ಸರಸ್ವತಿಗಳು ಶ್ಲೋಕದಲ್ಲಿ ಹೇಳ್ತಾರೆ, ನೀಲಂ ಮಹೋಧಾವತಿ ಅಂತ ಹೇಳುದು. ಮಹಾ ಮಹಾ ಅಂತಾನೆ ಎಲ್ಲ ಅವನ ತೇಜಸ್ಸನ್ನೇ ಸ್ತೋತ್ರ ಮಾಡ್ತಾರೆ. ಒಂದೇ ಬೃಂದಾವನಚರಂ ವಲ್ಲಭೀ ಜನ ವಲ್ಲಭಂ ಜಯಂತಿ ಸಂಭವಂ ಧಾಮ ವೈಜಯಂತಿ ಭೂಷಣಂ. ಧಾಮ ಅಂದರೆ ತೇಜಸ್ಸು, ಆ ತೇಜಸ್ಸನ್ನು ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ನೀಲಂ ಮಹೋಧಾವತಿ ಅಂದರು. ನೀಲವಾದ ಒಂದು ತೇಜಸ್ಸು ಓಡಾಡ್ತಾ ಇದೆಯಲ್ಲ ಕಾಳಿಂದಿ ಪುಣಿನಗಳಲ್ಲಿ, ದಂಡೆಯಲ್ಲಿ, ಅದುವೇ ನನ್ನ ಮನಸ್ಸಿನಲ್ಲಿ ನಿಂತಿದೆ ಅಂತ ಮಧುಸೂದನ ಸರಸ್ವತಿ ಹೇಳ್ತಾರೆ ವ್ಯಾಖ್ಯಾನ ಮಾಡುವ ಗೀತಾ ಭಾಷ್ಯದಲ್ಲಿ. ಹಾಗೆ ಅಂತಹ ಒಂದು ತೇಜಸ್ಸು ಕೃಷ್ಣನ ಅವತಾರದಲ್ಲಿತ್ತು. ಇದು ಭಾಸ್ವರತ್ವಂ ತೇಜ ತಥೇವ ಅನಭಿಭವನೀಯತ್ವಮಪಿ ಸಿದ್ಧಂ. ಅದರಿಂದಲೇ ಅವನ ಶತ್ರುಗಳು ಅವನ ಮುಂದೆ ನಿಂತ್ಕೊಳ್ಳೋದಕ್ಕೂ ಭಯಪಡೋರಂತೆ ಅಂತಹ ತೇಜಸ್ಸು ಅವನಲ್ಲಿ ಇತ್ತು ಅಂತ ಕೃಷ್ಣನಲ್ಲಿ. ಕಾಂತಿಸ್ತು ರಮಣೀಯಕಂ ಲಾವಣ್ಯ ಅಪರಪರ್ಯಾಯ ಚಂದ್ರಿಕಾಕಲ್ಪ ಪ್ರಭಾವ. ಲಾವಣ್ಯ ಅನ್ನುವುದಕ್ಕೆ ಇನ್ನೊಂದು ಶಬ್ದವಾದ ಚಂದ್ರನ ಒಂದು ಕಾಂತಿಯಂತೆ ರಮಣೀಯವಾದದ್ದು. ಕಾಂತಿಯಿಂದ ಜಗತ್ತನ್ನೆಲ್ಲ ಆಪ್ಯಾಯಂತಂ ಅತೇವ ಹಿ ಆಪ್ಯಾಯಂತಂ ಇತ್ಯುಕ್ತಂ. ಜನ ಎಲ್ಲರಿಗೂ ಕೂಡ ಆಹ್ಲಾದತೆಯನ್ನು ಉಂಟು ಮಾಡುವಂತಹ ಕಾಂತಿಯನ್ನು ಎಲ್ಲ ವಿಶ್ವವಾಪ್ಯಾಯನ್ ಕಾಂತ್ಯ ಮೊದಲಾದದ್ದು ಸ್ಮಾರಿತಂ ಅಂತ ಹೇಳುದು. ಸಾತ್ವತ ಸಂಹಿತೆ ಅಲ್ಲೆಲ್ಲ ಹೇಳಲ್ಪಟ್ಟಿದೆ ಇದು. ಭಜತೆ ಇತ್ಯಸ್ಯ ವಿವಕ್ಷಿತಂ ವಕ್ತುಂ ಧಾತು ಪಾಠ ಪಠಿತಂ ಸೇವತೆ. ಭಜ ಸೇವಾಯಾಮ್, ಭಜಿ ಸೇವಾಯಾಮ್ ಅಂತ ಧಾತು, ಭಜಿ ಸೇವಾಯಾಮ್ ಅಂತ ಸೇವತೆ ಅಂತ ಹೇಳಿ ಅದಕ್ಕೆ ಉಪಾಸನೆ ಎನ್ನುವುದೇ ಅರ್ಥ. ಸೇವಾ ಭಕ್ತಿ ಉಪಾಸ್ತಿ ಇತಿ ನೈಘಂಟುಕ ಪ್ರಸಿದ್ಧಂ ಪ್ರಸಿದ್ಧಮಾಶ್ರಿತ್ಯ ವಿವಕ್ಷಿತೆ ಶ್ರುತಿ ಪ್ರಸಿದ್ಧೆ ಸ್ಥಾಪಯತಿ. ಉಪಾಸನೆ ಎನ್ನುವುದೇ ಶ್ರುತಿಯಲ್ಲಿ ವೇದ ಉಪಾಸೀತ ಧ್ಯಾಯೀತ ಎಲ್ಲದಕ್ಕೂ ಉಪಾಸನೆ ಎನ್ನುವುದೇ ಅರ್ಥ ಅಂತ ಭಾಷಿಕಾರರು ಹೇಗೆ ಸ್ಥಾಪನೆ ಮಾಡಿದಾರೋ ಹಾಗೆ ಇಲ್ಲಿಯೂ ಕೂಡ ಭಜತೆ ಅಂತ ಹೇಳಿದ್ರೆ ಭಜಿ ಸೇವಾಯಾಮ್ ಅಂತ ಧಾತುವಿನಿಂದ ಸೇವನೆ ಅನ್ನೋದು ಬರುತ್ತೆ. ಸೇವನೆ ಅನ್ನೋದು ಏನು ಅಂತ ಹೇಳಿದ್ರೆ ನಿಘಂಟುವಿನಲ್ಲಿ ಸೇವಾ ಭಕ್ತಿ ಉಪಾಸ್ತಿ ಉಪಾಸ್ತೆ ಅಂತ ಅರ್ಥ ಮಾಡಿ. ಉಪಾಸ್ತೆ ಯೋಗಿನಾಮಪಿ ಸರ್ವೇಷಾಂ ಇತ್ಯುಕ್ತ ವರ್ಗದ್ವಯಂ ಸಂಕಲಯ್ಯ ಸರ್ವೇಭ್ಯಃ ಇತ್ಯುಕ್ತಂ. ಮೇ ಮತಃ ಇತಿ ಅತ್ರ ಅಸ್ಮತ್ ಶಬ್ದಾಭಿಪ್ರೇತಮಃ ಸರ್ವಂ ಅತ್ರಾಪಿ ಯೋ ವೇತ್ತಿ ಯುಗಪತ್ಸರ್ವಂ ಇತ್ಯಾದಿಕಂ ಅನುಸಂಹಿತೆ. ಯೋ ವೇತ್ತಿ ಯುಗಪತ್ಸರ್ವಂ ಪ್ರತ್ಯಕ್ಷೇಣ ಸದಾ ಸ್ವತಃ ಅಂತ ಹೇಳಿ ನಾಥಮುನಿಗಳ ವಾಕ್ಯವನ್ನು ಇಲ್ಲಿ ಅದುವೇ ಇಲ್ಲಿಯೂ ಹೇಳಲ್ಪಟ್ಟಿದೆ. ಭಾಷಿಕಾರರು ಅದನ್ನೇ ಇಲ್ಲಿ ಹೇಳ್ತಾರೆ. ನನ್ನ ಅಭಿಪ್ರಾಯ ಅಂತ ಹೇಳಿದಾಗ ನಾನು ಪರಮ ಪ್ರಾಮಾಣಿಕನಾದವನು, ಎಲ್ಲವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಸಾಮರ್ಥ್ಯವುಳ್ಳಂತಹ ಪರಮೇಶ್ವರನಾದ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ಅದನ್ನು ಯಾರು ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ ಬರುತ್ತೆ.
6ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಶ್ರೀಮದ್ಗೀತಾ ಭಾಷ್ಯ ಟೀಕಾಯಾಂ ತಾತ್ಪರ್ಯಚಂದ್ರಿಕಾಯಾಂ ಷಷ್ಠೋಧ್ಯಾಯ ಭಾಷ್ಯದಲ್ಲಿ 6ನೇ ಅಧ್ಯಾಯ ಮುಗಿಯುತ್ತೆ. ಇನ್ನು ಮುಂದೆ ಭಕ್ತಿಯೋಗವು ಆರಂಭಿಸುತ್ತೆ. ಅದ್ಭುತವಾದ ಪ್ರಕರಣಗಳು 7, 8, 9 ಎಲ್ಲ ಅಧ್ಯಾಯಗಳು ಪರಿಪೂರ್ಣವಾಗಿ ಭಕ್ತಿಯೋಗದ ಒಂದು ವೈಭವವನ್ನು ಅದ್ಭುತವಾಗಿ ನಿರೂಪಣೆ ಮಾಡುವ ಪ್ರಕರಣಗಳು. ಆ ಭಕ್ತಿಯೋಗ ಆರಂಭಕ್ಕೆ ದೊಡ್ಡ ಒಂದು ಪ್ರವೇಶವನ್ನು ಭಾಷಿಕಾರರು ಹೇಳ್ತಾರೆ, ಸಂಗತಿಯನ್ನು. ಇದಕ್ಕೆ ಅದೆಲ್ಲವನ್ನು ಸಂಗ್ರಹ ಮಾಡಿ ಇದುವರೆಗೂ 6 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟ ಅರ್ಥಗಳನ್ನೆಲ್ಲ ಸಂಗ್ರಹವಾಗಿ ಹೇಳಿ, ಯಾವ ಅಧ್ಯಾಯದಲ್ಲಿ ಏನೇನು ಅರ್ಥ ಹೇಳಿತು, ಮೊದಲ ಷಟ್ಕದಲ್ಲಿ ಏನು ಹೇಳಿತು ಎಲ್ಲ ಆಳವಂದಾರರು ಅದ್ಭುತವಾಗಿ ಗೀತಾರ್ಥ ಸಂಗ್ರಹದಲ್ಲಿ ಹೇಳಿಬಿಟ್ಟಿದ್ದಾರೆ. ಗೀತಾರ್ಥ ಸಂಗ್ರಹದಲ್ಲಿ ಸ್ಪಷ್ಟವಾಗಿ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ. ಮೊದಲ 6 ಅಧ್ಯಾಯಗಳಲ್ಲಿ ಕರ್ಮಯೋಗ, ಆಮೇಲೆ ಭಕ್ತಿಯೋಗ, ಆಮೇಲೆ ಮಿಕ್ಕ ಕೆಲವು ವಿಷಯಗಳು ಪೂರ್ವಶೇಷ ಅಂತಿಮೋದಿತ ಅಂತ ಹೇಳಿದ್ರು. ಹಿಂದೆ 12 ಅಧ್ಯಾಯಗಳಲ್ಲಿ ಹೇಳದ ಕೆಲವು ಅಧಿಕವಾದ ವಿಷಯಗಳು, ಅದಕ್ಕೆ ಸೇರಿದಂತೆ ಬರುವಂತಹ ವಿಷಯಗಳು ಕಡೆಯ 6 ಅಧ್ಯಾಯಗಳಲ್ಲಿ ಹೇಳಿದೆ ಅಂತ 3 ಷಟ್ಕಗಳು ಗೀತೆಯಲ್ಲಿ. ಒಂದೊಂದು ಅಧ್ಯಾಯದಲ್ಲೂ ಏನೇನು ಹೇಳಿದೆ ಅದನ್ನೆಲ್ಲ ಹೇಳಿದ್ರು. ಮೊದಲು ಶಾಸ್ತ್ರಾವತಾರವಾಗಿದೆ, ಆಮೇಲೆ ಅವನ ಆತ್ಮೀಕ ಜ್ಞಾನವನ್ನು ಹೇಳಿ, ಅದಾದ ಮೇಲೆ ಕರ್ಮಯೋಗ, ಅದರ ವೈವಿಧ್ಯವೇನು, ಅದರಲ್ಲಿ ವಿಧಗಳು, ಕರ್ಮಯೋಗದ ಶ್ರೇಷ್ಠ್ಯ, ಅದುವೇ ಬಹಳ ಶ್ರೇಷ್ಠವಾದದ್ದು, ಅದೆಲ್ಲ ಹೇಳಿ, ಆಮೇಲೆ ಜ್ಞಾನದ 4 ವಿಧವಾದ ಯೋಗಿಗಳು, ಇದೆಲ್ಲ ಹೇಳಿ, ಹಾಗೆ ಒಂದೊಂದು ಅಧ್ಯಾಯದಲ್ಲಿಯೂ ಏನೇನು ವಿಶೇಷವಾದ ಅರ್ಥಗಳು ಅನ್ನೋದನ್ನು ಗೀತಾರ್ಥ ಸಂಗ್ರಹದಲ್ಲಿ ಒಂದೊಂದು ಶ್ಲೋಕದಲ್ಲಿ ಆಳವಂದಾರು ಯಾರು ಹೇಳಿದಾರೋ ಅದಕ್ಕೆ ಅನುಗುಣವಾಗಿ ಭಾಷ್ಯಕಾರರು ಪೂರ್ತಿ ಅದನ್ನೇ ಅನುಸರಿಸಿ ವ್ಯಾಖ್ಯಾನ ಮಾಡಿದ್ದಾರೆ ಎಲ್ಲದರಲ್ಲಿ. ಅದೆಲ್ಲ ಇವಾಗ ಹಿಂದೆ ಸಂಗತಿಯನ್ನು ಒಂದು ಸಂಗ್ರಹವಾಗಿ ಇಲ್ಲಿ ಹೇಳ್ತಾರೆ. ಪ್ರಥಮೇನ ಅಧ್ಯಾಯ ಷಟ್ಕೇನ, ಮೊದಲು 6 ಅಧ್ಯಾಯಗಳಿಂದ ಪರಮಪ್ರಾಪ್ಯ ಭೂತಸ್ಯ ಪರಸ್ಯ ಬ್ರಹ್ಮಣ, ಪರಮಪ್ರಾಪ್ಯನಾದವನು ಪರಬ್ರಹ್ಮನೇ, ಅವನ ನಿರವಧ್ಯಸ್ಯ, ಯಾವ ದೋಷವೂ ಇಲ್ಲದವನು, ನಿಖಿಲ ಜಗದೇಕ ಕಾರಣಸ್ಯ, ಸರ್ವಜ್ಞಸ್ಯ, ಸರ್ವಭೂತಸ್ಯ, ಸತ್ಯಸಂಕಲ್ಪಸ್ಯ, ಮಹಾವಿಭೂತೆ ಶ್ರೀಮತಃ ನಾರಾಯಣಸ್ಯ. ಎಲ್ಲ ವಿಶೇಷವಾದ ಧರ್ಮಗಳು ಭಾಷಿಕಾರರು ಎಲ್ಲ ಕಡೆಯೂ ಹೇಳ್ತಾರೆ. ಪರಮಾತ್ಮನಿಗೆ ವಿಶೇಷಣಗಳನ್ನು ಹೇಳುವಾಗ ಎಲ್ಲವನ್ನು ಯಾವ ಒಂದು ಆಲಸ್ಯವಿಲ್ಲದೆ ಹೇಳ್ತಾರೆ ಭಾಷಿಕಾರರು. ನಿರವಧ್ಯಸ್ಯ, ನಿಖಿಲ ಜಗದೇಕ ಕಾರಣಸ್ಯ, ಸರ್ವಜ್ಞಸ್ಯ, ಸರ್ವಭೂತಸ್ಯ, ಸತ್ಯಸಂಕಲ್ಪಸ್ಯ, ಮಹಾವಿಭೂತೆ ಶ್ರೀಮತಃ ನಾರಾಯಣಸ್ಯ, ಶ್ರೀ ವಿಶಿಷ್ಟನಾದ ನಾರಾಯಣನು, ಅವನ ಪ್ರಾತ್ಯುಪಾಯಭೂತಂ, ಅವನ ಪಡೆದುಕೊಳ್ಳೋದಕ್ಕೆ ಉಪಾಯವಾದಂತಹ ತದುಪಾಸನಂ ವಕ್ತುಂ, ಉಪಾಸನೆಯೇ ಇಲ್ಲಿ ಪ್ರಧಾನವಾದದ್ದು. ಆರಂಭದಲ್ಲಿ ಒಂದು ದೊಡ್ಡ ಮಹಾವಾಕ್ಯದಲ್ಲಿ ಕಡೆಯಲ್ಲಿ ಕೃಷ್ಣಾವತಾರ ಏನಕ್ಕೆ ಆಗಿದ್ದು ಅಂದರೆ ಭಕ್ತಿಯೋಗಂ ಅವತಾರಯಾಮಾಸ ಅಂತ ಹೇಳಿದ್ರು. ಪಾರ್ಥನ ಒಂದು ವ್ಯಾಜದಿಂದ, ಮಹಾಭಾರತದ ಯುದ್ಧ ಪ್ರೋತ್ಸಾಹನಂ ವ್ಯಾಜೇನ, ಮಹಾಭಾರತ ಯುದ್ಧ ಮಾಡಬೇಕು ಅಂತ ಅರ್ಜುನನಿಗೆ ಪ್ರೋತ್ಸಾಹ ಮಾಡುವ ಒಂದು ವ್ಯಾಜದಿಂದ ಭಕ್ತಿಯೋಗಂ ಅವತಾರಯಾಮಾಸ, ಭಕ್ತಿಯೋಗವನ್ನು ಇಲ್ಲಿ ಕೃಷ್ಣನು ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಗೀತೆಯಲ್ಲಿ ಪ್ರಧಾನವಾದ ಉಪದೇಶ ಭಕ್ತಿಯೋಗ. ಆ ಭಕ್ತಿಯೋಗಕ್ಕೆ ಅಂಗವಾಗಿ ಕರ್ಮಯೋಗ, ಜ್ಞಾನಯೋಗಗಳು ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಪ್ರಾಪ್ತಿಗೆ ಉಪಾಯವಾದದ್ದು ನೇರವಾಗಿ ಉಪಾಸನೆ. ಅದನ್ನು ತಿಳಿಸಲು ತದಂಗಭೂತಂ, ಅದಕ್ಕೆ ಅಂಗವಾದಂತಹ ಆತ್ಮಜ್ಞಾನಪೂರ್ವಕ ಕರ್ಮಾನುಷ್ಠಾನ ಸಾಧ್ಯಂ, ಆತ್ಮಜ್ಞಾನದ ಪೂರ್ವಕವಾಗಿ ಕರ್ಮಯೋಗ ಮಾಡಿ ಅದರಿಂದ ಸಾಧ್ಯವಾದಂತಹ ಪ್ರಾಪ್ತೃ ಆದ ಜೀವಾತ್ಮನ, ಪ್ರತ್ಯಗಾತ್ಮನ ಯಾಥಾತ್ಮ್ಯ ದರ್ಶನ ಮುಕ್ತಂ, ಅವನ ಯಾಥಾತ್ಮ್ಯ ದರ್ಶನ, ಆತ್ಮಾವಲೋಕನವು ಹೇಗೆ ಮಾಡುತ್ತಾಗುತ್ತೆ ಅನ್ನೋದು ಹೇಳಲ್ಪಟ್ಟಿತು. 6 ಅಧ್ಯಾಯಗಳಲ್ಲಿ ಇಷ್ಟು ವಿಷಯ ಹೇಳಲ್ಪಟ್ಟಿದೆ. ಮುಖ್ಯವಾದ ಉದ್ದೇಶ ಉಪಾಸನೆಯೇ. ಪರಮಾತ್ಮನ ಪ್ರಾಪ್ತಿಗೆ ಉಪಾಯವಾದದ್ದು ಉಪಾಸನೆ. ಆ ಉಪಾಸನೆಗೆ ಅಂಗವಾಗಿ ಆತ್ಮಜ್ಞಾನಪೂರ್ವಕವಾಗಿ ಕರ್ಮಾನುಷ್ಠಾನವನ್ನು ಮಾಡಬೇಕು. ಅದುವೇ ಕರ್ಮಯೋಗ ಅಂತ ಹೇಳೋದು. ಆತ್ಮಜ್ಞಾನವು ಅಂತರ್ಗತ ಅದರಲ್ಲಿ. ಅದರಿಂದ ಕರ್ಮಯೋಗದಿಂದಲೇ ಆತ್ಮಾವಲೋಕನವು ಸಾಧ್ಯ, ಜ್ಞಾನಯೋಗದಿಂದಲೂ ಸಾಧ್ಯ. ಅದರಿಂದ ಸಾಧ್ಯವಾದದ್ದು ಯಾವುದು ಅಂದರೆ ಪ್ರಾಪ್ತ ಆದ ಪ್ರತ್ಯೇಗಾತ್ಮನ ಯಾಥಾತ್ಮ್ಯ ದರ್ಶನ, ಅವನ ಆತ್ಮಸ್ವರೂಪದ ಸಾಕ್ಷಾತ್ಕಾರ, ಅದನ್ನು ಪೂರ್ಣವಾಗಿ ತಿಳಿತಾನೆ. ಅದು ಇಲ್ಲಿವರೆಗೂ ಹೇಳಲ್ಪಟ್ಟಿತು. ಇದಾನಿ ಮಧ್ಯಮೇನ ಷಟ್ಕೇನ,
ಮಧ್ಯದ 6 ಅಧ್ಯಾಯಗಳು 7ರಿಂದ 12ವರೆಗೂ ಪರಬ್ರಹ್ಮಭೂತ ಪರಮಪುರುಷ ಸ್ವರೂಪಂ, ಪರಬ್ರಹ್ಮನಾದ ಪರಮಪುರುಷನ ಸ್ವರೂಪವು ತದುಪಾಸನಂಚ ಭಕ್ತಿ ಶಬ್ದ ವಾಚ್ಯಂ ಉಚ್ಯತೆ, ಅದುವೇ ಭಕ್ತಿ ಎನ್ನುವ ಶಬ್ದದಿಂದ ಹೇಳಲ್ಪಡುತ್ತೆ. ಇಲ್ಲಿ ಹೇಳುವ ಭಕ್ತಿ ಎನ್ನುವುದು ಭಕ್ತಿ ಯೋಗ ಅಂತ ಅರ್ಥ. ಭಕ್ತಿ ಎನ್ನುವುದು ಸಾಮಾನ್ಯವಾದ ಭಕ್ತಿಯೂ ಇದೆ. ಆ ಭಕ್ತಿಯು ಉಪಾಸನಾತ್ಮಕವಾದರೆ, ಉಪಾಸನೆ ಅಂತ ಹೇಳಲ್ಪಟ್ರೆ ಅವನ ಪರಮಾತ್ಮನ ಪ್ರಾಪ್ತಿಗೆ ಉಪಾಯವಾಗುತ್ತೆ ಭಕ್ತಿ, ಆಗ ಭಕ್ತಿ ಯೋಗ ಅಂತ ಹೇಳಲ್ಪಡುತ್ತೆ. ಸಾಮಾನ್ಯ ಭಕ್ತಿಯು ಎಲ್ಲರಿಗೂ ಇದೆ, ಆದರೆ ಅಸಾಮಾನ್ಯ ಭಕ್ತಿ ಅದನ್ನು ಉಪಾಯವಾಗಿ ಮಾಡಬೇಕಾದ್ರೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಅದಕ್ಕೆ ಅನುಗುಣವಾಗಿ ಮಾಡಬೇಕು. ನಿತ್ಯ ನೈಮಿತ್ಯ ಕರ್ಮಗಳೊಡನೆ ಹರ ಹರ ಅನುಷ್ಠೀಯಮಾನವಾದದ್ದು ಕರ್ಮಯೋಗ ಜ್ಞಾನಯೋಗ ಅಂಗವನ್ನಾಗಿ ಉಳ್ಳದು, ಇದೆಲ್ಲ ಸೇರಿಸ್ಕೊಂಡು ಆ ಭಕ್ತಿಯನ್ನು ಉಪಾಯವನ್ನಾಗಿ ಸ್ವೀಕಾರ ಮಾಡಿ ಪರಮಾತ್ಮನ ನಿರಂತರ ಧ್ಯಾನ ಮಾಡಿ ಅವನನ್ನು ಪಡೆದುಕೊಳ್ಳೋದು ಭಕ್ತಿ ಯೋಗ ಅಂತ ಅನಿಸುತ್ತೆ. ಅದನ್ನು ಇಲ್ಲಿ ಹೇಳಲ್ಪಡುತ್ತೆ. ಅದುವೇ ಇಲ್ಲಿ ಭಕ್ತಿ ಶಬ್ದವಾಚ್ಯಂ, ಭಕ್ತಿ ಅಂತ ಸಾಮಾನ್ಯವಾಗಿ ಹೇಳಿದ್ರು, ಭಕ್ತಿ ಯೋಗ ಅನ್ನೋದು ಇಲ್ಲಿ ಅರ್ಥ. ತದೇ ಉತ್ತರತ್ರ ಮುಂದೆ ಹೇಳಲ್ಪಡುತ್ತೆ. ಇದು 18ನೇ ಅಧ್ಯಾಯದಲ್ಲಿ ಮತ್ತೆ ಉಪಸಂಹಾರ ಮಾಡ್ತಾನೆ ಕೃಷ್ಣನು. 18ನೇ ಅಧ್ಯಾಯದಲ್ಲಿ ಅಲ್ಲಿ ಈ ವಿಷಯವು ಹೇಳಲ್ಪಡುತ್ತೆ. ಭಕ್ತಿಗೆ ಅಂಗವಾದದ್ದು ತದಂಗಭೂತವಾದ ಆತ್ಮಜ್ಞಾನಪೂರ್ವಕವಾದ ಕರ್ಮಯೋಗ, ಕರ್ಮ ಅದು ಕರ್ಮಯೋಗ ಅದು ಅಂತ ಹೇಳೋದು 18ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡುತ್ತೆ. ಅದನ್ನು ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ಅಂತ ಇಲ್ಲಿ ಆರಂಭಿಸ್ತಾರೆ. 46ನೇ ಶ್ಲೋಕ 18ನೇ ಅಧ್ಯಾಯ. ಯತಃ ಭೂತಾನಾಂ ಪ್ರವೃತ್ತಿ, ಯಾರಿನಿಂದ ಎಲ್ಲ ಪ್ರಾಣಿಗಳ ಪ್ರವೃತ್ತಿಯು ಉಂಟಾಗುತ್ತೋ, ಏನ ಸರ್ವಮಿದಂ ತತಂ, ಯಾರಿಂದ ಎಲ್ಲವೂ ವ್ಯಾಪಿಸಲ್ಪಟ್ಟಿದೆಯೋ, ಎಲ್ಲವೂ ಕೂಡ ವ್ಯಾಪಿಸಲ್ಪಟ್ಟಿದೆಯೋ ಅವನನ್ನು ತಮ್ ಸ್ವಕರ್ಮಣ ಅಭ್ಯರ್ಚ್ಯ, ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳೊಡನೆ ಅವನನ್ನು ಅರ್ಚನೆ ಮಾಡಿ, ಕರ್ಮಯೋಗ ಅಂತ ಅರ್ಥ ಅಲ್ಲಿ ಅಂಗವಾಗಿ, ಸಿದ್ಧಿಂ ವಿಂದತಿ ಮಾನವ, ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಅದು ಆರಂಭಿಸಿ ವಿಮುಚ್ಯ ನಿರ್ಮಮ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ನಿರ್ಮಮ ಶಾಂತಃ ಬ್ರಹ್ಮಭೂಯಾಯ ಅಂದರೆ ಆತ್ಮಸಾಕ್ಷಾತ್ಕಾರ ಅಂತ ಅರ್ಥ. ಬ್ರಹ್ಮಭೂಯಾಯ ಕಲ್ಪತೆ, ಆತ್ಮಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾನೆ ಕರ್ಮಯೋಗದಿಂದ. ಅದಾದ ಮೇಲೆ ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ, ಆತ್ಮಾವಲೋಕನ ಮಾಡ್ತಿರುವಂತಹ ಆತ್ಮಯೋಗಿ ಯಾವ ಶೋಕವೂ ಇರೋದಿಲ್ಲ, ಅವನಿಗೆ ಯಾವ ಒಂದು ಆಕಾಂಕ್ಷೆಯೂ ಬೇರೆ ಇರೋದಿಲ್ಲ. ಆತ್ಮನನ್ನೇ ಅನುಭವಿಸ್ತಾ ಇರ್ತಾನವನು, ಆತ್ಮಾವಲೋಕನದಲ್ಲಿಯೇ ಇರ್ತಾನವನು. ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ, ಸಾಮ್ಯ ಯೋಗವನ್ನು ಪಡೆದುಕೊಳ್ತಾನಾಗ. ಸಮಸ್ಸರ್ವೇಷು ಭೂತೇಷು ಸಾಮ್ಯ ಯೋಗ, ಅಲ್ಲಿ ಹೇಳಿದಂತೆ 4 ವಿಧವಾದ ಯೋಗಿಗಳು ಎಲ್ಲವೂ ತನ್ನಲ್ಲೇ ಇದ್ದಾರೆ, ತಾನು ಎಲ್ಲೆಲ್ಲಿಯೂ ಇದ್ದಾನೆ ಅಂತ ಆತ್ಮ ಸಾಮ್ಯವನ್ನು ನೋಡ್ತಾನೆ. ಅದಾದ ಮೇಲೆ ಸರ್ವಭೂತ ಸ್ಥಿತಂ ಯೋ ಮಾಂ, ಸರ್ವಭೂತ ಎಲ್ಲರಲ್ಲಿಯೂ ಇರುವ ನನ್ನನ್ನು, ನಾನು ಎಲ್ಲರಲ್ಲಿಯೂ ಇದ್ದೀನಿ ಅಂತ ಹಾಗಿರುವ ಹಾಗೆ ನೋಡ್ತಾನವನು. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ಸಚ ನ ಪ್ರಣಶ್ಯಾಮಿ ಸಚಮೇನ ಅಹಂ ಸಚನಿಮೇನ ಪ್ರಣಶ್ಯತಿ ಅಂತ ಹೇಳೋದು. ಅವನಿಗೆ ನಾನು ಮರೆಯಾಗುವುದಿಲ್ಲ, ನಾನು ಅವನಿಗೆ ಮರೆಯಾಗುವುದಿಲ್ಲ. ಯೋಮಾಂ ಸರ್ವತ್ರ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ಅಂತ ಹೇಳಿದ್ರು. ಅದಾದಮೇಲೆ ಸರ್ವಭೂತ ಸ್ಥಿತಂ ಯೋಮಾಂ ಭಜತ್ ಏಕತ್ವಮ ಸ್ಥಿತಃ, ಹಾಗೆ ಅವನನ್ನು ನೋಡಿದಾಗ ಅವನಿಗೆ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ, 3ನೇ ಅವಸ್ಥೆ ಅಂತ ಹೇಳಿದ್ರು. ಅವನಿಗೆ ಎಲ್ಲರಿಗೂ ಪ್ರಕಾರಿಯಾದವನು ಪರಮಾತ್ಮ ಒಬ್ಬನೇ ಅಂತ ಹೇಳಿಬಿಟ್ಟು, ಅದಾದಮೇಲೆ ಕಡೆಯಲ್ಲಿ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿಯೋ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಯುಕ್ತತಮೋ ಮತಃ ಅಂತ ಹೇಳಿದಾಗ ಅಸಂಬಂಧ ಸಾಮ್ಯ, 4 ವಿಧವಾದ ಯೋಗ, ಸಾಮ್ಯ ದರ್ಶನ, ಸಮಸ್ಸರ್ವೇಷು ಭೂತೇಷು ಅಂದರೆ ಎಲ್ಲವಲ್ಲಿಯೂ ಸಾಮ್ಯವನ್ನು ನೋಡ್ತಾನೋ. ಬ್ರಹ್ಮಭೂಯ ಆತ್ಮಸಾಮ್ಯ ಆದಮೇಲೆ ಆತ್ಮಾವಲೋಕನ ಆದಾಗ, ಅದಾದ ಮೇಲೆ ಮದ್ಭಕ್ತಿಂ ಲಭತೆ ಪರಾಂ ಭಕ್ತಿಂ ಲಭತೆ, ಪರಾಂ ಮದ್ಭಕ್ತಿಂ ಲಭತೆ. ಪರಭಕ್ತಿ ಅನ್ನೋದು ಭಕ್ತಿಯೋಗದ ಆರಂಭ ದಶೆ, ಪರಭಕ್ತಿ ಅನ್ನೋದು. ಅದಾದಮೇಲೆ ಪರಜ್ಞಾನ, ಪರಮಭಕ್ತಿ ಅನ್ನೋದು ಮೋಕ್ಷ.
ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಎನ್ನುವುದು. ಅಂದರೆ ಇದಾದ ಮೇಲೆ ಬ್ರಹ್ಮಭೂಯಾಯ ಆದಮೇಲೆ ಆತ್ಮಾವಲೋಕನ ಆಗಿ ಸಾಮ್ಯಯೋಗವನ್ನು ಪಡೆದುಕೊಂಡ ಮೇಲೆ ಅವನಿಗೆ ಪರಭಕ್ತಿ ಅನ್ನೋದು ಉಂಟಾಗುತ್ತೆ. ಅದಾದ ಮೇಲೆ ಇದು 18ನೇ ಅಧ್ಯಾಯದಲ್ಲಿ ಮತ್ತೆ ಉಪಸಂಹಾರದಲ್ಲಿ ಹೇಳಲ್ಪಟ್ಟಿದೆ. ಇತಿ ಸಂಕ್ಷಿಪ್ಯ ವಕ್ಷ್ಯತೆ. ಇದೇ ಮುಂದೆ 18ನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಹೇಳಲ್ಪಡುತ್ತೆ. ಪರಭಕ್ತಿಗೆ ಹೇಗೆ ಇದು ಕಾರಣವಾಗುತ್ತೆ ಅನ್ನೋದು ಅಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಿದೆ. ಉಪಾಸನಂತೂ ಭಕ್ತಿರೂಪಾಪನ್ನಮೇವ ಪರಪ್ರಾಪ್ತ್ಯುಪಾಯಭೂತಮಿತಿ ವೇದಾಂತವಾಕ್ಯ ಸಿದ್ಧಂ. ಉಪನಿಷತ್ತಿನಲ್ಲಿಯೇ ಸ್ಪಷ್ಟವಾಗಿ ಸಿದ್ಧವಾಗಿದೆ. ಭಕ್ತಿರೂಪಾಪನ್ನವಾದದ್ದೇ ಪರಮಪ್ರಾಪ್ತಿ ಉಪಾಯಭೂತವಾದದ್ದು ಅನ್ನೋದು. ತಮೇವ ವಿದಿತ್ವಾ ಅತಿ ಮೃತ್ಯುಮೇತಿ. ವೇದ ಅನ್ನೋದು ಉಪಾಸನೆ ಎನ್ನುವ ಅರ್ಥ. ಅವನನ್ನೇ ತಿಳಿದುಕೊಂಡು, ಅಂದರೆ ಅವನನ್ನೇ ಉಪಾಸನೆ ಮಾಡಿ, ಮೃತ್ಯುಂ ಅತ್ಯೇತಿ. ಅತಿ ಮೃತ್ಯುಂ ಏತಿ ಅಂದರೆ ಮೃತ್ಯುಂ ಅತ್ಯೇತಿ ಅಂತ ಅರ್ಥ. ಅತಿ ಅನ್ನೋದನ್ನ ಏತಿಗೆ ಸೇರಿಸ್ಕೊಳ್ಬೇಕು. ಮೃತ್ಯುಂ ಅತ್ಯೇತಿ, ಸಂಸಾರವನ್ನು ದಾಟ್ತಾನವನು. ಪರಮಾತ್ಮನನ್ನು ಉಪಾಸನೆ ಮಾಡಿ ಸಂಸಾರವನ್ನು ದಾಟ್ತಾನೆ. ತಮೇವಂ ವಿದ್ವಾನ್ ಅಮೃತೈಹ ಭವತಿ. ಇಲ್ಲಿಯೇ ಅಮೃತನಾಗ್ತಾನೆ ಅವನು. ಇಲ್ಲಿಯೇ ಅವನಿಗೆ ಮುಕ್ತನ ಅನುಭವಗಳೆಲ್ಲ ಆರಂಭಿಸುತ್ತೆ ಇಲ್ಲಿಯೇ. ಇತ್ಯಾದಿನ ಅಭಿಸಂಹಿತಂ ವೇದನಂ, ಇದರಿಂದ ಹೇಳಲ್ಪಟ್ಟ ವೇದನಾ ಅಂತ ಹೇಳುವಂಥದ್ದು. ಅದಾದ ಮೇಲೆ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಇಲ್ಲಿ ದರ್ಶನವು ಹೇಳಿದೆ. ಆತ್ಮಾನಮೇವ ಲೋಕಮುಪಾಸೀತ, ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು ಅಂತ ಅರ್ಥ. ಸತ್ವಶುದ್ಧವು ಧ್ರುವ ಸ್ಮೃತಿ. ಸತ್ವವು ಮನಸ್ಸು ಪರಿಶುದ್ಧವಾಗಿದ್ದರೆ ನಿರಂತರವಾದ ಸ್ಮೃತಿ ಧ್ಯಾನ ಅನ್ನೋದು ಸಾಧ್ಯವಾಗುತ್ತೆ. ಧ್ರುವ ಸ್ಮೃತಿ ಅಂತ ಹೇಳುವಂಥದ್ದು. ಸ್ಮೃತಿ ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ. ಸ್ಮೃತಿಯು ಪೂರ್ಣವಾದರೆ ಅವನಿಗೆ ಎಲ್ಲ ಅವನ ಹೃದಯದಲ್ಲಿರುವ ಗಂಟುಗಳೆಲ್ಲ ಕತ್ತರಿಸಿ ಹೋಗುತ್ತೆ. ಛಿದ್ಯತೆ ಹೃದಯ ಗ್ರಂಥಿ ವಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅದು ಇಲ್ಲಿ ಹೇಳ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅವನನ್ನು ನೋಡಿದಾಗ ಎಲ್ಲವೂ ಕೂಡ ನಾಶವಾಗಿಬಿಡುತ್ತೆ. ಕರ್ಮವೆಲ್ಲ ನಾಶವಾಗುತ್ತೆ. ಅವನಿಗೆ ಸಂಶಯಗಳೆಲ್ಲ ಹೋಗಿಬಿಡುತ್ತೆ. ಅವನ ರಾಗದ್ವೇಷಗಳೆಲ್ಲ ನಾಶವಾಗಿಬಿಡುತ್ತೆ. ಎಲ್ಲವೂ ಹೇಳಲ್ಪಟ್ಟಿದೆ. ಇತ್ಯಾದಿವಿಹಿ ಐಕಾರ್ಥ್ಯಾತ್, ಇದರೊಡನೆ ಒಂದೇ ಅರ್ಥವನ್ನು ಹೊಂದಿದೆ. ಉಪಾಸನೆ, ವೇದನ, ಧ್ಯಾನ ಇದೆಲ್ಲವೂ ಹಾಗೆಯೇ. ಸ್ಮೃತಿ ಸಂತಾನ ರೂಪಂ ದರ್ಶನ ಸಮಾನಾಕಾರಂ ಧ್ಯಾನೋಪಾಸನ ಶಬ್ದವಾಚ್ಯಮಿತಿ ಅವಗಮ್ಯತೆ. ಇದನ್ನೇ ಮತ್ತೆ ಇಲ್ಲಿ ಸಂಗ್ರಹವಾಗಿ ಭಾಷ್ಯಕಾರರು ಹೇಳ್ತಾರೆ. ಭಾಷ್ಯದಲ್ಲಿ ವಿಸ್ತಾರವಾಗಿ ಸ್ಥಾಪನೆ ಮಾಡಿದ್ದಾರೆ. ಇದನ್ನ ಮೊದಲಿಗೆ ಲಘುಪೂರ್ವ ಪಕ್ಷದಲ್ಲಿ ಇದೇ ವಿಷಯ, ಉಪಾಯದ ವಿಷಯ. ಲಘು ಸಿದ್ಧಾಂತದಲ್ಲಿ ಅದನ್ನೇ ಸ್ಥಾಪನೆ ಮಾಡಿರೋದು. ಮೊದಲು ಉಪಾಯದ ವಿಷಯವನ್ನು ಹೇಳಿ ಆಮೇಲೆ ಉಪೇಯ ಪರಮಾತ್ಮ ಸ್ವರೂಪವನ್ನು ಮಹಾ ಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಲಘು ಸಿದ್ಧಾಂತದಲ್ಲಿ ಉಪಾಯ ಸ್ವರೂಪ ಏನು ಅಂದರೆ ಭಕ್ತಿರೂಪಾಪನ್ನವಾದ ಜ್ಞಾನವೇ. ಅದುವೇ ಸ್ಮೃತಿ ಸಂತಾನ ರೂಪವಾದದ್ದು. ವಾಕ್ಯಜನ್ಯ ಜ್ಞಾನ ಮಾತ್ರ ಅಲ್ಲ, ವಾಕ್ಯಾರ್ಥ ಜ್ಞಾನ ಮಾತ್ರ ಅಲ್ಲ. ಅದನ್ನು ನಿರಂತರವಾಗಿ ಧ್ಯಾನ ಮಾಡಬೇಕು. ಆಗ ದರ್ಶನ ಸಮಾನಾಕಾರವಾಗಿ ಧ್ಯಾನ ಮಾಡಿದ್ರೆ ಆಗ ದರ್ಶನ ಸಮಾನಾಕಾರವಾದ ಫಲ ಸಿಗುತ್ತೆ. ಧ್ಯಾನ ಉಪಾಸನೆ ಶಬ್ದ ವಾಚ್ಯಂ. ಧ್ಯಾನ ಉಪಾಸನ ಎಲ್ಲವೂ ಕೂಡ ಧ್ಯೈ ಚಿಂತಾಯಾಮ್ ಅಂತ ಧ್ಯಾನ ಶಬ್ದವು ಚಿಂತೆಯನ್ನು ತಿಳಿಸುತ್ತೆ. ಮತ್ತೆ ಇದು ಭಕ್ತಿರೂಪಾಪನ್ನವಾದದ್ದು ಅಂತ ಹೇಗೆ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ಬಹುನಾ ಶ್ರುತೇನ, ಇದು ತಿಳಿಸುತ್ತೆ. ಭಕ್ತಿರೂಪಾಪನ್ನವಾಗಿರಬೇಕು. ಕೇವಲ ಶ್ರವಣ ಮನನ ನಿಧಿಧ್ಯಾಸನ ಉಪಾಯವಾಗುವುದಿಲ್ಲ. ಯಮೇವ ಯೇಷ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಇತಿ ವಿಶೇಷಣಾತ್ ಪರೇಣಾತ್ಮನ ವರಣೀಯತಾ ಹೇತುಭೂತಂ ಸ್ಮರ್ಯಮಾಣ ವಿಷಯಸ್ಯ ಅತ್ಯರ್ಥ ಪ್ರಿಯತ್ವೇನ ಸ್ವಯಮಪಿ ಅತ್ಯರ್ಥ ಪ್ರಿಯರೂಪಂ ಸ್ಮೃತಿ ಸಂತಾನಮೇವ ಉಪಾಸನ ಶಬ್ದವಾಚ್ಯಂ ಇತಿ ನಿಶ್ಚೀಯತೆ. ಆ ಪ್ರೀತಿ ರೂಪವಾದದ್ದು ಅನ್ನೋದಕ್ಕೆ ಇದು ಪ್ರಮಾಣ. ನಾಯಮಾತ್ಮ ಪ್ರವಚನೇನ ಲಭ್ಯ. ಪ್ರವಚನ ಅಂದರೆ ಮನನ ಅಂತ ಅರ್ಥ. ಮೇಧೆಯ ಅಂತ ಹೇಳಿದ್ರೆ ಧ್ಯಾನ. ಬಹುನಾಶ್ರುತೇನ ಅಂದರೆ ಶ್ರವಣ ಮನನ ನಿಧಿಧ್ಯಾಸನ. ಒಂದು ಶ್ರುತಿ ಶ್ರವಣ ಮನನ ನಿಧಿಧ್ಯಾಸನವನ್ನೇ ಮಾಡಬೇಕು. ಅದರಿಂದಲೇ ಅವನು ನೋಡಬಹುದು, ಪಡೆದುಕೊಳ್ಳಬಹುದು ಅಂತ ಹೇಳಿದ್ರೆ ಇಲ್ಲಿ ಸಿಗೋದಿಲ್ಲ ಅದರಿಂದ ಅಂತ ಹೇಳಿದೆ.
ನ ಅಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ಲಭ್ಯ ನ ಬಹುನಾ ಶ್ರುತೇನ ಲಭ್ಯ ಅಂತ ಹೇಳಿದ್ರೆ ಕೇವಲ ಶ್ರವಣ, ಕೇವಲ ಮನನ, ಕೇವಲ ನಿಧಿಧ್ಯಾಸನ. ಅದು ಹೇಗಿರಬೇಕು ಅಂದರೆ ಪರಮಾತ್ಮನು ಯಾರನ್ನು ವರ್ಣ ಮಾಡ್ತಾನೋ ಅವನಿಂದ ಪರಮಾತ್ಮನನ್ನು ಪಡೆದುಕೊಳ್ಬಿಡ್ತಾನೆ. ಯಮೇವ ಏಷ ವೃಣುತೆ, ಏಷಃ ಪರಮಾತ್ಮ ಯಂ ಉಪಾಸಕಂ ವೃಣುತೆ. ಈ ಪರಮಾತ್ಮನು ಯಾವ ಉಪಾಸಕನನ್ನು ವರ್ಣ ಮಾಡ್ತಾನೋ ಅವನಿಂದ ಅಸ್ಯ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನುಂ ಸ್ವಾಂ. ಅವನು ತೇನ ಲಭ್ಯ, ಅವನಿಂದಲೇ ಪರಮಾತ್ಮನು, ಏಷಃ ತೇನ ಲಭ್ಯ, ಅವನಿಂದಲೇ ಪಡೆದುಕೊಳ್ಳಕ್ಕೆ ಸಾಧ್ಯ ಪರಮಾತ್ಮನನ್ನು. ಯಾರನ್ನು ವರ್ಣ ಮಾಡ್ತಾನೆ ಪರಮಾತ್ಮ ಅಂದರೆ ಯಾರು ಅವನಿಗೆ ಬಹಳ ಪ್ರಿಯರೋ ಅವರನ್ನು ವರ್ಣನೆ ಮಾಡ್ತಾನೆ. ಯಾರು ಅವನಿಗೆ ಪ್ರಿಯರು ಅಂದರೆ ಯಾರಿಗೆ ಅವನು ಪ್ರಿಯರೋ ಅವರು ಅವನಿಗೆ ಪರಮಾತ್ಮನಿಗೆ. ಪರಮಾತ್ಮನನ್ನು ಯಾರು ಪ್ರೀತಿಯಿಂದ ಧ್ಯಾನ ಮಾಡ್ತಾರೋ ಅವರು ಪರಮಾತ್ಮನಿಗೆ ಪ್ರಿಯರಾಗ್ತಾರೆ. ಅಂತಹವರನ್ನು ಪರಮಾತ್ಮ ವರ್ಣ ಮಾಡ್ತಾನೆ. ಅಂತಹವರೇ ಪರಮಾತ್ಮನ ಪಡೆದುಕೊಳ್ಳೋಕ್ಕೆ ಸಾಧ್ಯ. ಆದ್ದರಿಂದ ಈ ಧ್ಯಾನ, ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸನವೆಲ್ಲ ಪ್ರೀತಿಪೂರ್ವಕವಾಗಿರಬೇಕು ಅನ್ನೋದಕ್ಕೆ ಈ ಶ್ರುತಿಯ ಪ್ರಮಾಣವಾಗುತ್ತೆ. ಆದ್ದರಿಂದ ಇಲ್ಲಿ ವರ್ಣೀಯತಾ ಹೇತುಭೂತಂ. ಪರಮಾತ್ಮನನ್ನು ವರ್ಣ ಮಾಡಬೇಕಾದ್ರೆ ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ಸ್ಮರ್ಯಮಾಣ ವಿಷಯಸ್ಯ ಅತ್ಯರ್ಥ ಪ್ರಿಯತ್ವೇನ. ನಾವು ಧ್ಯಾನ ಮಾಡುವಂತಹ ಸ್ಮರಣೆ ಮಾಡುವ ವಿಷಯವು ಬಹಳ ಪ್ರೀತಿಪೂರ್ವಕವಾಗಿರಬೇಕು, ಪ್ರಿಯವಾಗಿರಬೇಕು. ಸ್ವಯಮಪಿ ಅತ್ಯರ್ಥ ಪ್ರಿಯ ರೂಪಂ. ಆದ್ದರಿಂದ ಆ ಉಪಾಸನೆಯೂ ಪ್ರೀತಿಯಾಗುತ್ತೆ, ಅದು ಕೂಡ ಪ್ರಿಯವಾಗಿರುತ್ತೆ. ಯಾಕೆ ಅಂದರೆ ವಿಷಯವೂ ಪ್ರಿಯವಾಗಿದೆ, ಉಪಾಸನೆಯೂ ಕೂಡ ಪ್ರಿಯವಾಗುತ್ತೆ. ಆದ್ದರಿಂದ ಪ್ರೀತಿ ರೂಪಾಪನ್ನ ಧ್ಯಾನ ಅಂತ ಹೇಳಿದಾಗ ಧ್ಯಾನವೇ ಪ್ರೀತಿ ರೂಪವಾದದ್ದು. ಯಾಕೆ ಅಂದರೆ ಧ್ಯೇಯವಾದ ವಸ್ತುವಿನಲ್ಲಿ ಇರುವ ಪ್ರೀತಿಯಿಂದ ಅದರ ಧ್ಯಾನವೂ ಕೂಡ ಪ್ರಿಯವಾಗಿರುತ್ತೆ ಇವನಿಗೆ. ಅಂತಹ ಸ್ಮೃತಿ ಸಂತಾನಮೇವ ಉಪಾಸನೆ ಶಬ್ದವಾಚ್ಯಂ. ಉಪಾಸನಾ ಅನ್ನೋ ಶಬ್ದಕ್ಕೆ ಇಷ್ಟು ಅರ್ಥಗಳಿದೆ. ಕೇವಲ ಧ್ಯಾನವಲ್ಲ, ಪ್ರೀತಿ ರೂಪಾಪನ್ನವಾದ ಧ್ಯಾನ, ಅಷ್ಟು ಅರ್ಥಗಳಿದೆ ಅದಕ್ಕೆ. ಅದುವೇ ಈ ರೀತಿ ಪ್ರಮಾಣಗಳಿಂದ, ಶ್ರುತಿ ಪ್ರಮಾಣದಿಂದ ನಿಶ್ಚಯ ಮಾಡಬಹುದು. ತದೇವ ಹಿ ಭಕ್ತಿ ಇತಿ ಉಚ್ಯತೆ. ಸ್ನೇಹಪೂರ್ವಮನುಧ್ಯಾನಂ ಭಕ್ತಿರಿತ್ಯ ವಿಧೀಯತೆ ಅಂತ ಹೇಳಿ ಇದನ್ನು ವಚನವಿದೆ, ಅದನ್ನು ತಿಳಿಸ್ತಾರೆ. ಸ್ನೇಹಪೂರ್ವಮನುಧ್ಯಾನಂ ಭಕ್ತಿರಿತ್ಯ ವಿಧೀಯತೆ. ಪ್ರೀತಿಪೂರ್ವಕವಾದ ಧ್ಯಾನ, ಅದುವೇ ಭಕ್ತಿ ಅಂತ ಹೇಳಲ್ಪಡುತ್ತೆ. ಅತಃ ತಮೇವಂ ವಿದ್ವಾನ್ ಅಮೃತೈಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಈ ರೀತಿಯಲ್ಲಿ ಅವನನ್ನು ಉಪಾಸನೆ ಮಾಡಿಯೇ ಅವನು ಇಲ್ಲಿ ಅಮೃತನಾಗಲಿಕ್ಕೆ ಸಾಧ್ಯ. ತಮ್ ಏವಂ ವಿದ್ವಾನ್ ಅಂತ ಹೇಳಿದ್ರು. ಏವಂ ವಿದ್ವಾನ್ ಅಂದರೆ ಈ ರೀತಿಯಾದ ಪ್ರೀತಿಪೂರ್ವಕವಾದ ಸ್ಮೃತಿ ಸಂತಾನ ರೂಪವಾದ ಉಪಾಸನೆಯನ್ನು ಮಾಡಿ ಅವನು ಪಡೆದುಕೊಳ್ತಾನೆ. ಬೇರೆ ಮಾರ್ಗವಿಲ್ಲ ಅದಕ್ಕೆ. ನಾಣ್ಯಪ್ಪಂತಹ ಅಯನಾಯ ವಿದ್ಯತೆ. ಗೀತೆಯಲ್ಲಿಯೂ ಇದೇ ಹೇಳಲ್ಪಟ್ಟಿದೆ. ನಾಯಮಾತ್ಮ ಪ್ರವಚನೇನ ಅನ್ನೋದಕ್ಕೆ ನಾಹಂ ವೇದೈರ್ನ ತಪಸಾ ನ ದಾನೇನ ಚೇಚ್ಯಯ ಶಕ್ಯ ಏವಂ ವಿಧೋ ದೃಷ್ಟಂ ದೃಷ್ಟವಾನಸಿ ಮಾಮ್ಯಥ. ನೀನು ನನ್ನನ್ನು ಹೀಗೆ ನೋಡ್ತಾ ಇದೆಯಲ್ಲ ಅರ್ಜುನ, ಕೇವಲ ತಪಸ್ಸಿನಿಂದಲೋ ದಾನದಿಂದಲೋ ಯಾಗಗಳಿಂದಲೋ ಪಡೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ನನ್ನನ್ನು ಅಂತ ಹೇಳ್ದ. ಹೇಗೆ ಸಾಧ್ಯ ಅಂದರೆ ಭಕ್ತಿಯ ಆತ್ಮನನ್ಯಯ ಶಕ್ಯ. ಅನನ್ಯ ಭಕ್ತಿಯಿಂದಲೇ ಶಕ್ಯ. ಅಹಂ ವೇದ ಏವಂ ವಿಧೋ ಅರ್ಜುನ. ಈ ರೀತಿಯಾಗಿ ನನ್ನನ್ನು ತಿಳಿಯಲು, ದರ್ಶನ ಮಾಡಲು, ಪಡೆಯಲು ಕೂಡ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಜ್ಞಾತುಂ ಅಂದರೆ ತಿಳಿಯೋದು, ದ್ರಷ್ಟುಂ ಅಂದರೆ ದರ್ಶನ, ತತ್ವೇನ ಪ್ರವೇಷ್ಟುಂ, ತತ್ವೇನ ಜ್ಞಾತುಂ, ತತ್ವೇನ ದ್ರಷ್ಟುಂ, ತತ್ವೇನ ಪ್ರವೇಷ್ಟುಂ ಅಂದರೆ ಪ್ರಾಪ್ತುಂ ಅಂತ ಅರ್ಥ. ಇತಿ ಅನಯೋಃ ಏಕಾರ್ಥತ್ವಂ ಸಿದ್ಧಂ ಭವತಿ. ಗೀತೆಯು ಉಪನಿಷತ್ತು ಒಂದೇ ರೂಪವಾಗಿದೆ. ಆದ್ದರಿಂದ ಉಪನಿಷತ್ತಿನಲ್ಲಿ ಹೇಳುವ ವಿಷಯವೇ ಗೀತೆಯಲ್ಲೂ ಹೇಳಲ್ಪಟ್ಟಿದೆ. ಇಲ್ಲಿ ಹೇಳುವ ಭಕ್ತಿ ಅನ್ನೋದು ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಉಪಾಸನೆ ಅನ್ನುವುದೇ. ಆ ಉಪಾಸನೆ ಅನ್ನುವುದೇ ವೇದ, ಉಪಾಸೀತ, ಧ್ಯಾಯಿತ ಮೊದಲಾದ ಬೇರೆ ಬೇರೆ ಶಬ್ದಗಳಿಂದ ಹೇಳಿದೆ. ಇದೆಲ್ಲವೂ ಕೂಡ ಭಕ್ತಿ ರೂಪಾಪನ್ನವಾದ ಸ್ಮೃತಿ ಸಂತಾನ ರೂಪ ಅನ್ನುವುದೇ ಇದಕ್ಕೆ ಅರ್ಥ. ಆದ್ದರಿಂದ ಇಲ್ಲಿ ಹೇಳಿದ ಭಕ್ತಿ ರೂಪವೂ ಹಾಗೆಯೇ. ಆದ್ದರಿಂದ ಅಲ್ಲಿ ವಿಷಯವು ಅತ್ಯಂತ ಪ್ರಿಯವಾದ್ದರಿಂದ ಉಪಾಸನೆಯು ಕೂಡ, ಭಕ್ತಿಯೋಗವು ಕೂಡ ಬಹಳ ಪ್ರಿಯವಾಗಿರುತ್ತೆ ಅನ್ನೋದು ತಿಳಿದು ಬರುತ್ತೆ. ಅದರಿಂದಲೇ ಅಂತಹ ಒಂದು ಭಕ್ತಿಯೋಗದಿಂದಲೇ, ಆ ವಿಧವಾದ ಧ್ಯಾನ ಅನನ್ಯ ಭಕ್ತಿಯಿಂದಲೇ ಪರಮಾತ್ಮನನ್ನು ಪಡೆಯಲು ಸಾಧ್ಯ ಅನ್ನೋದು ಉಪನಿಷತ್ತಿನಲ್ಲಿ ಹೇಳುವ ವಿಷಯವೇ ಇಲ್ಲಿಯೂ ಹೇಳಲ್ಪಟ್ಟಿದೆ ಅನ್ನೋದನ್ನು ತೋರಿಸ್ತಾರೆ.
ಅದರಲ್ಲಿ ಈಗ 6 ಅಧ್ಯಾಯಗಳ ಸಂಗ್ರಹ ಅರ್ಥವನ್ನು ಹೇಳಿ 7ನೇ ಅಧ್ಯಾಯ ಆರಂಭಿಸುತ್ತೆ. ಈಗ ಆ 7ನೇ ಅಧ್ಯಾಯದಲ್ಲಿ ಏನು ವಿಶೇಷವಾದ ವಿಷಯ ಅದನ್ನು ಹೇಳ್ತಾರೆ. ಸಪ್ತಮೇ ತಾವತ್ ಉಪಾಸ್ಯಭೂತ ಪರಮಪುರುಷ ಸ್ವರೂಪ ಯಾಥಾತ್ಮ್ಯಂ, ಸ್ವಯಾಥಾತ್ಮ್ಯಂ ಅಂತ ಆಳವಂದಾರ ಹೇಳ್ತಾರೆ ಗೀತಾರ ಸಂಗ್ರಹದಲ್ಲಿ. ಸ್ವಯಾಥಾತ್ಮ್ಯಂ ಪ್ರಕೃತ್ಯಾಸ್ಯ ತಿರೋಧಾನಂ, ಅವನು ಭಗವತ್ ಪ್ರಾಪ್ತಿಯಿಂದಲೇ ಅದರಿಂದ ನಿವೃತ್ತಿ, ಅದೆಲ್ಲ ಕೂಡ ಅವರು ಹೇಳಿದ ಅರ್ಥಗಳೇ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಹೇಳುವಂತಹದ್ದು ಉಪಾಸ್ಯಭೂತನಾದ ಪರಮಪುರುಷನ ಸ್ವರೂಪ ಯಾಥಾತ್ಮ್ಯವು ಹೇಳಲ್ಪಡುತ್ತೆ ಇಲ್ಲಿ. ಪರಮಾತ್ಮನ ಸ್ವರೂಪ ಯಾಥಾತ್ಮ್ಯ. ಪ್ರಕೃತಿಯ ತತ್ತಿರೋಧಾನಂ, ಪ್ರಕೃತ್ಯಾಸ್ಯ ತಿರೋಧಿ ಶರಣಾಗತಿ, ಆಳವಂತಾರೆ ಹೇಳ್ತಾರೆ. ತನ್ನಿವೃತ್ತೆಯೇ ಭಗವತ್ ಪ್ರಪತ್ತಿ. ಅದರಲ್ಲಿ ಹೇಳಿದಾಗ ಮಾಯೆಯನ್ನು ದಾಟಬೇಕಾದ್ರೆ ನನ್ನನ್ನು ಯಾರು ಪ್ರಪತ್ತಿ ಮಾಡ್ತಾರೋ ಅವರೇ ಮಾಯಾಮೇತಾಂ ತರಂತಿ ಅಂತ ಹೇಳಿ ಬರುವಂತಹ ಶ್ಲೋಕಗಳು ಬರುತ್ತೆ ಇಲ್ಲಿ. ಪ್ರಕೃತಿಯ ತಿರೋಧಾನಂ, ಪರಮಾತ್ಮನ ಯಾಥಾತ್ಮ್ಯ. ಆ ಯಾಥಾತ್ಮ್ಯ ನಮಗೆ ಹೇಗೆ ತಿಳಿದಿಲ್ಲ, ಯಾಕೆ ಅಂದರೆ ಪ್ರಕೃತಿ ಅದನ್ನು ಮರೆ ಮಾಡಿದೆ ಅನ್ನೋದು. ಮತ್ತೆ ಅದನ್ನು ಹೇಗೆ ನಿವೃತ್ತಿ ಮಾಡೋದು ಅಂದರೆ ಪರಮಾತ್ಮನಲ್ಲಿ ಪ್ರಪತ್ತಿ ಮಾಡಬೇಕು. ಅದುವೇ ಪ್ರಕೃತಿಯಾಸ್ಯ ತಿರೋಧಿ ಶರಣಾಗತಿ, ಅದುವೇ ಅವನಿಂದ ಉಪಾಯ ತಪ್ಪಿಸಿಕೊಳ್ಳಕ್ಕೆ. ಉಪಾಸಕ ವಿಧಾಭೇದ, ಭಕ್ತರಲ್ಲಿ ಇರುವಂತಹ ಭೇದಗಳು. ಜ್ಞಾನಿನಃ ಶ್ರೇಷ್ಠ್ಯಂ, ಇಷ್ಟು ಅರ್ಥಗಳು ಆಳವಂದಾರ ಹೇಳಿರುವ ವಿಷಯಗಳೇ. ಶ್ರೇಷ್ಠ್ಯಂ ಜ್ಞಾನಿನಃ ಶ್ರೇಷ್ಠ್ಯಂ, ಜ್ಞಾನಿ ಅದರಲ್ಲಿ ಎಲ್ಲ ಉಪಾಸಕರು, ಅನೇಕ ವಿಧವಾದ ಉಪಾಸಕರಿದ್ದಾರೆ, ಎಲ್ಲರೂ ಭಕ್ತಿಯೋಗಿಗಳೇ. ಅದರಲ್ಲಿ ಜ್ಞಾನಿ ಎನ್ನುವ ಭಕ್ತಿಯೋಗಿ ಅತ್ಯಂತ ಶ್ರೇಷ್ಠನಾದವನು ಅನ್ನೋದು ಇಲ್ಲಿ ಅರ್ಥ. ಜಿಜ್ಞಾಸು ಅರ್ಥಾತ್ ಇದೆಲ್ಲ ಅವರೆಲ್ಲರೂ ಭಕ್ತಿಯೋಗಿಗಳೇ, ಆದರೆ ಜ್ಞಾನಿ ಎನ್ನುವ ಭಕ್ತಿಯೋಗಿ ಬಹಳ ಶ್ರೇಷ್ಠನಾದವನು, ಇವರೆಲ್ಲರಿಗಿಂತಲೂ ಶ್ರೇಷ್ಠನಾದವನು ಅನ್ನೋದು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಇಷ್ಟು ವಿಷಯಗಳು 7ನೇ ಅಧ್ಯಾಯದ ವಿಷಯ. ಅದನ್ನು ಈ 6 ಅಧ್ಯಾಯಗಳಿಗೆ ಪೀಠಿಕೆಯಾಗಿ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ಹೇಳುವಂತಹದ್ದು ಪರಮಾತ್ಮನ ಪ್ರಾಪ್ತಿಗೆ ಉಪಾಯವಾದ ಉಪಾಸನೆ. ಆ ಉಪಾಸನೆಗೆ ಅಂಗವಾದ ಕರ್ಮಯೋಗ ಜ್ಞಾನಯೋಗಗಳು ಮೊದಲ 6 ಅಧ್ಯಾಯದಲ್ಲಿ ಹೇಳಲ್ಪಟ್ಟಿತು. ಮುಂದಿನ 6 ಅಧ್ಯಾಯಗಳಲ್ಲಿ ಉಪಾಸನೆ, ಪರಮಾತ್ಮ ಸ್ವರೂಪವು, ಅವನ ಉಪಾಸನೆಯು ಹೇಳಲ್ಪಡುತ್ತೆ. ಉಪಾಸನೆ ಅಂತ ಹೇಳೋದು ಅಂದರೆ ಭಕ್ತಿ ಅಂತ ಅರ್ಥ. ಭಕ್ತಿ ಅಂತ ಹೇಳಿದ್ರೆ ಪ್ರೀತಿ ರೂಪವಾದದ್ದು, ಸ್ಮೃತಿ ಸಂತತಿ ರೂಪವಾದದ್ದು. ಉಪನಿಷತ್ತುಗಳಲ್ಲಿ ಪ್ರಸಿದ್ಧವಾದ ಉಪಾಸನೆ, ಧ್ಯಾನ, ವೇದನ ಮೊದಲಾದ ಶಬ್ದಗಳಿಂದ ಹೇಳಲ್ಪಟ್ಟದ್ದು. ಅದು ಕೇವಲ ಧ್ಯಾನ ಮೊದಲಾದದ್ದಲ್ಲ. ಉಪಾಸನ ಅದು ಪ್ರೀತಿ ರೂಪವಾದ ಧ್ಯಾನಾತ್ಮಕವಾಗಿರಬೇಕು, ಪ್ರೀತಿ ರೂಪವಾದ ಉಪಾಸನಾತ್ಮಕವಾದ ಜ್ಞಾನ. ಅದಕ್ಕೆಲ್ಲ ಪ್ರಮಾಣಗಳು ಇಲ್ಲಿಯೂ ಉಪನಿಷತ್ತಿನಲ್ಲಿ ಹೇಳಿರುವ ವಿಷಯಗಳನ್ನು ತಿಳಿಸಿ ಇಲ್ಲಿಯೂ ಕೂಡ ಅದುವೇ ಪ್ರಮಾಣಗಳು ಕಂಡುಬರುತ್ತೆ. ಆದ್ದರಿಂದ ಇಲ್ಲಿ ಹೇಳಿದ ಭಕ್ತಿಯೋಗವು ಉಪನಿಷತ್ತಿನ ಹೇಳಿದ ಉಪಾಸನೆಯೂ ಒಂದೇ, ಅದುವೇ ಅರ್ಥವೇ ಇಲ್ಲಿಯೂ ಕೂಡ ಪ್ರಕಾಶಪಡಿಸಲ್ಪಡ್ತಾ ಇದೆ, ಉಪದೇಶ ಮಾಡಿಸಲ್ಪಡ್ತಾ ಇದೆ. ಅಂತಹ ಒಂದು ಪ್ರೀತಿಪೂರ್ವಕವಾದ ಧ್ಯಾನವೇ ಭಕ್ತಿ ಅಂತ ಹೇಳಲ್ಪಡುತ್ತೆ ಅಂತ ಅದನ್ನೆಲ್ಲ ಹೇಳಿ ಕೃಷ್ಣನ ವಚನಗಳನ್ನು ಅದಕ್ಕೆ ತಿಳಿಸಿ ಈಗ 7ನೇ ಅಧ್ಯಾಯದಲ್ಲಿ ಪರಮಾತ್ಮನ ಯಾಥಾತ್ಮ್ಯ ಜ್ಞಾನ, ಅವನ ಸ್ವರೂಪ ಯಾಥಾತ್ಮ್ಯ, ಅದರ ವಿಷಯವನ್ನು ಹೇಳಿ ಆ ಸ್ವರೂಪ ಯಾಥಾತ್ಮ್ಯವು ನಮಗೆ ತಿಳಿದೇ ಇರುವುದಕ್ಕೆ ಕಾರಣ ಪ್ರಕೃತಿ ಎನ್ನುವುದನ್ನು ತಿಳಿಸಿ ಅದನ್ನು ನಿವೃತ್ತಿಗೆ ಪರಮಾತ್ಮನಲ್ಲಿ ಶರಣಾಗತಿಯೇ ಉಪಾಯ. ಅದನ್ನು ಉಪಾಸಕರಲ್ಲಿ ಎಷ್ಟು ವಿಧವಾದ ಉಪಾಸಕರಿದ್ದಾರೆ, ಶ್ರೇಷ್ಠನಾದವನು ಜ್ಞಾನಿ. ಇಷ್ಟು ವಿಷಯಗಳು 7ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತೆ. ಅದನ್ನು ಸ್ವಾಮಿ ದೇಶಿಕನೀಗ ವಿವರಿಸ್ತಾರೆ. ಷಟ್ಕ ಸಂಗತಿ ಮಹಾ, ಸಂಗತಿಯನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಂಗತಿ ಭಾಷ್ಯ ಇದು. ಮೊದಲು ಒಂದು 6 ಅಧ್ಯಾಯಗಳಿಂದ ಇಲ್ಲಿ ಒಂದು ಪ್ರಕರಣ, ಬೇರೆ ಒಂದು ಪ್ರಕರಣ ಆರಂಭಿಸುತ್ತೆ. ಆ ಪ್ರಕರಣ ಮುಗಿದು ಇದು ಆರಂಭಿಸಕ್ಕೆ ಒಂದು ಸಂಗತಿಯನ್ನು ಭಾಷ್ಯಕಾರರು ಕೊಡ್ತಾರೆ. ಈಗ ಪರಮೇ ಇತ್ಯಾದಿ ವಕ್ತುಂ ಇತ್ಯಂತೇನ ದ್ವಿತೀಯ ಷಟ್ಕಾರ್ಥ, ಪರಮಪುರುಷನೇ ಪ್ರಾಪ್ಯನಾದವನು ಅನ್ನೋದನ್ನು ಅವನಿಗೆ ಪಡೆದುಕೊಳ್ಳಕ್ಕೆ ಉಪಾಸನೆಯೇ ಉಪಾಯ ಅನ್ನೋದು ತಿಳಿಸೋಕ್ಕೋಸ್ಕರ ಅಂಗವಾದದ್ದನ್ನು ತಿಳಿಸಿದರು. ತತಃಪರಂ ಪ್ರಥಮ ಷಟ್ಕಾರ್ಥ, ಅಂಗವಾದ ಕರ್ಮಯೋಗ ಜ್ಞಾನಯೋಗಗಳು. ಪ್ರಥಮೇನ ಅಧ್ಯಾಯ ಷಟ್ಕೇನ ಉಕ್ತಂ ಇತ್ಯನ್ವಯ. ಮಾಮುಪೇತ್ಯ ಇತ್ಯಾದೀನಾಮರ್ಥಂ ಪರಮಪ್ರಾಪ್ಯಭೂತಸ್ಯ. ಮಾಮುಪೇತ್ಯ ಪುನರ್ಜನ್ಮ ಅಂತ ಹೇಳಿದಂತಹ ಅದರ ಅರ್ಥವನ್ನು ಹೇಳ್ತಾರೆ. ಪರಮಪ್ರಾಪ್ಯಭೂತನಾದವನು, ತೇನ ಪರಿಶುದ್ಧ ಜೀವ ಮಾತ್ರ ವ್ಯಾವರ್ತನಂ, ಪರಮಪ್ರಾಪ್ಯಭೂತನಾದವನು,
ಜೀವಾತ್ಮನೂ ಪ್ರಾಪ್ಯನಾದವನೇ. ಆತ್ಮಾವಲೋಕನ ಮಾಡಬೇಕಾದ್ರೆ ಜೀವಾತ್ಮನ ಪ್ರಾಪ್ತಿ ಆಗಬೇಕು. ಆದ್ದರಿಂದ ಅವನು ಕೂಡ ಪ್ರಾಪ್ಯನಾದವನೇ. ಆದರೆ ಪರಮಪ್ರಾಪ್ಯ ಆದವನು ಪರಮಾತ್ಮ. ಅದರಿಂದ ಈ ಪರಮ ಶಬ್ದವು ಪರಿಶುದ್ಧ ಜೀವ ಮಾತ್ರ ವ್ಯಾವರ್ತನಂ, ಪರಿಶುದ್ಧನಾದ ಜೀವ ಮಾತ್ರ ಅಲ್ಲ ಅನ್ನೋ ತಿಳಿಸುತ್ತೆ, ಪರಮಪ್ರಾಪ್ಯವಾದದ್ದು ಅನ್ನೋದ್ರಿಂದ. ಪರಮಪ್ರಾಪ್ಯತ್ವೇ ಹೇತು ಪರಬ್ರಹ್ಮತ್ವಾದಿಕಂ. ಯಾಕೆ ಅಂದರೆ ಅವನು ಪರಬ್ರಹ್ಮ, ಆದ್ದರಿಂದ ಪರಮಪ್ರಾಪ್ಯ. ಪರಂಬ್ರಹ್ಮ ಪರಂಧಾಮ ಮೊದಲಾದ್ದು ಇಲ್ಲಿಯೂ ಹೇಳಲ್ಪಡುತ್ತೆ. ಇತ್ಯಾದಿಕಂ ವಕ್ಷ್ಯತಿ. ಪುರುಷೋತ್ತಮತ್ವ ಪ್ರಕರಣಾತ್ ಇದಾನೀಮರ್ಥಃ ನಿರವಧ್ಯತ್ವಂ. ಆದ್ದರಿಂದ ಇದು ಪುರುಷೋತ್ತಮನ ಪ್ರಕರಣ, ಪುರುಷೋತ್ತಮತ್ವದ ಪ್ರಕರಣ, ಇದು ಪರಮಾತ್ಮನ ವಿಷಯ. ಆದ್ದರಿಂದ ನಿರವಧ್ಯಂ ಅನ್ನೋಕ್ಕೆ ಆರಂಭಿಸ್ತಾರೆ. ಏತೇನ ಅಚಿದ್ಗತಾಃ ವಿಕಾರಾಃ ಅಚಿದ್ಗತಾಃ ಕ್ಲೇಶಾದೇಶ್ಚ ಪರಿಹೃತಾಃ. ಇದೆಲ್ಲ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಭಾಷಿಕಾರರು ಹೇಳುವ ಕೆಲವು ವಿಶೇಷಣಗಳಲ್ಲಿ ಏನು ವಿಶೇಷವಾಗಿ ನಾವು ತಿಳಿಬೇಕು ಅಂದರೆ, ಸಕಲೇತರ ವ್ಯಾವೃತ್ತವಾದ ಪರಮಾತ್ಮ ಸ್ವರೂಪ. ಭಾಷಿಕಾರರು ಹೇಳ್ತಿರೋದು ನಿರವಧ್ಯಸ್ಯ ನಿಖಿಲ ಜಗದೇಕ ಕಾರಣಸ್ಯ ಸರ್ವಭೂತಸ್ಯ ಸತ್ಯಸಂಕಲ್ಪಸ್ಯ ಮಹಾವಿಭೂತೇ ಶ್ರೀಮತಃ ನಾರಾಯಣಸ್ಯ, ಅದಕ್ಕೆಲ್ಲ ವಿಶೇಷವಾದ ಅರ್ಥಗಳು. ಆದ್ದರಿಂದ ನಿರವಧ್ಯ ಅಂತ ಹೇಳಿದ್ರೆ ಅಚಿತ್ತಿನಲ್ಲಿರುವ ವಿಕಾರಗಳು, ಚಿತ್ತಾದ ಬದ್ಧ ಜೀವನಲ್ಲಿರುವ ಕ್ಲೇಶ ಮೊದಲಾದಗಳು, ಅದು ಯಾವುದು ಪರಮಾತ್ಮನಿಗೆ ಇಲ್ಲ. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ಧತೆ, ಅದರ ಅರ್ಥ ನಿಖಿಲ ಜಗದೇಕ ಕಾರಣನಾದವನು ಅನ್ನೋದು. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ನಾನೇ ಎಲ್ಲವನ್ನು ಸೃಷ್ಟಿ ಮಾಡುವ, ನನ್ನಿಂದಲೇ ಎಲ್ಲ ಪ್ರವರ್ತನೆ ಮಾಡ್ತಾ ಇದೆ. ಇದೆಲ್ಲ ನಿಖಿಲ ಜಗದೇಕ ಕಾರಣತ್ವವನ್ನು ತಿಳಿಸುತ್ತೆ. ಚಿದಚಿದಾತ್ಮಕಂ ಸರ್ವಂ ಜಗತ್ ಪ್ರತಿ ನಿಮಿತ್ತೋಪಾದಾನಭೂತಸ್ಯ ಇತ್ಯರ್ಥಃ. ಚೇತನಾಚೇತನಾತ್ಮಕವಾದ ಜಗತ್ತಿಗೆ ಅವನು ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣನೂ ಹೌದು. ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಅವನಿಗೆ. ಆದ್ದರಿಂದ ಜಗತ್ತಿಗೆ ಅವನು ಏಕೈಕ ಕಾರಣ ಅನ್ನೋದು. ಏವಂ ಪರಮಪ್ರಾಪ್ಯಸ್ಯೈವ ಕಾರಣತ್ವ ಪ್ರತಿಪಾದನ ಮಾಂದ್ಯೋ ಮಾಪಾತಿ ಆತೀತಮತಂ ನಿರಸ್ತಂ. ಪ್ರತಿಪಾದನಾತ್ ವ್ಯೋಮಾತೀತಮತಂ, ಪ್ರತಿಪಾದನಾತ್ ವ್ಯೋಮಾತೀತಮತಂ ನಿರಸ್ತಂ ಅಂದು. ವ್ಯೋಮಾತೀತಮತ ಅಂತ ಒಂದು ಮತವಿದೆ. ಅದರಲ್ಲಿ ದಹರಾ ವಿದ್ಯೆಯನ್ನು ತೆಗೆದುಕೊಂಡು ಅವರು ದಹರಾಸ್ಮಿನಂತರ ಆಕಾಶ ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ ಅಂದರು. ದಹರಾ ಅಂತ ಹೇಳಿದೆಯಲ್ಲ, ಅದಕ್ಕಿಂತ ಬೇರೆಯಾದವನು ಪರಮಾತ್ಮ, ಅದಕ್ಕಿಂತ ಮೇಲೆ ಒಬ್ಬ ಇದ್ದಾನೆ ಅಂತ ಹೇಳ್ತಾರೆ ಅವರು. ದಹರ ಆಕಾಶ ಅಂತ ಹೇಳಲ್ಪಟ್ಟಿದೆ, ಅದಕ್ಕಿಂತ ಅತೀತನಾದವನು ಪರಬ್ರಹ್ಮ, ಅದು ವ್ಯೋಮಾತೀತವಾದ ಅಂತ ತತ್ವಮುಕ್ತ ಕಲಾಪದಲ್ಲಿ ಅದನ್ನು ಹೇಳಿದ್ರು. ಅದುವೇ ಕಾರಣ ಜಗತ್ತಿಗೆ ಅಂತ ಹೇಳುವಂತಹ ಮತವು ನಿರಸನ ಮಾಡಲ್ಪಟ್ಟಿದೆ. ಯಾಕೆಂದರೆ ಪರಮಪ್ರಾಪ್ಯನಾದ ಶ್ರೀಮನ್ನಾರಾಯಣನೇ ಎಲ್ಲ ಜಗದೇಕ ಕಾರಣನೂ ಮೊದಲಾದದ್ದು ಇದು ಹೇಳ್ತಾ ಇದ್ದಾರೆ. ನಿಮಿತ್ತ ಉಪಾದಾನತ ಉಪಯುಕ್ತಂ ಮತ್ತ ಪರತರಂ ನಾನ್ಯಸ್ತಿ ಕಿಂಚಿದಸ್ತಿ ಧನಂಜಯ ಅದೆಲ್ಲ ಹೇಳಲ್ಪಡುತ್ತೆ ಮುಂದೆ. ಇತ್ಯಾದಿ ವಿಪರೀತಂ ಸರ್ವಜ್ಞತ್ವಾದಿಕಂ. ಇದೆಲ್ಲ ಮುಂದೆ ಬರುವ ಶ್ಲೋಕಗಳ ಅರ್ಥಗಳನ್ನೆಲ್ಲ ಇಲ್ಲಿ ಭಾಷಿಕಾರರು ಹೇಳ್ತಾ ಇದ್ದಾರೆ. ಯಾರು ಪರಮಾತ್ಮ ಸ್ವರೂಪವನ್ನು 7ನೇ ಅಧ್ಯಾಯದಲ್ಲಿ ಹೇಳಲ್ಪಡುವಂತಹ ಎಲ್ಲ ಸ್ವರೂಪವೂ ಇಲ್ಲಿ ಹೇಳಲ್ಪಡುತ್ತೆ. ಸರ್ವಭೂತಸ್ಯ ಸರ್ವಾಂತರ್ಯಾಮಿತೆಯ ಸರ್ವಶರೀರಕಸ್ಯ, ಎಲ್ಲವೂ ಅವನೇ ಆಗಿದ್ದಾನೆ ಅಂತ. ಸರ್ವಭೂತ ಅಂದರೆ ಎಲ್ಲ ಪ್ರಾಣಿಗಳು ಅವನೇ ಆಗಿದ್ದಾನೆ ಅಂದರೆ ಎಲ್ಲವನ್ನು ಶರೀರವಾಗಿ ಉಳ್ಳವನು, ಎಲ್ಲರಿಗೂ ಅಂತರ್ಯಾಮಿಯಾಗಿರೋದ್ರಿಂದ ಎಲ್ಲವೂ ಅವನ ಶರೀರವಾದ್ದರಿಂದ ಅವನೇ ಎಲ್ಲವಾಗಿದ್ದಾನೆ ಅಂತ ಹೇಳ್ಬೋದು. ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ ಇತಿ ವಕ್ಷ್ಯತಿ 11ನೇ ಅಧ್ಯಾಯದ ಶ್ಲೋಕ. ಭೂಮಿರಾಪೋನಲೋ ವಾಯು ಮೊದಲಾದದ್ದು ಕಮ್ಮನೋ ಬುದ್ಧಿರೇವಚ ಅದು ಹೇಳಲ್ಪಡುತ್ತೆ. ವಿಭೂತಿಯ ಅಧ್ಯಾಯಾದಿನ ಚ ವಕ್ಷ್ಯಮಾಣಂ ಮಹಾವಿಭೂತಿತ್ವಂ ನಾರಾಯಣ ಶಬ್ದ ನಿರ್ವಚನಮಪಿ ಮಹಾವಿಭೂತೇ ವಿಭೂತಿ ಯೋಗವು ಹೇಳಲ್ಪಡುತ್ತೆ. ಈ ರೀತಿ ಪರಮಾತ್ಮನಿಗೆ ಹೇಳುವ ವಿಶೇಷಣಗಳೆಲ್ಲ ಮುಂದೆ ಬರುವ ಶ್ಲೋಕಗಳ ಅರ್ಥಗಳು ಇಲ್ಲೆಲ್ಲ ಭಾಷಿಕಾರರು ತಿಳಿಸ್ತಿದ್ದಾರೆ. ಜಗದೇಕ ಕಾರಣಂ ಸರ್ವಜ್ಞ ಸರ್ವಭೂತಸ್ಯ ಮಹಾವಿಭೂತೇ, ಇದೆಲ್ಲ ಮುಂದೆ ಬರುವ ಪರಮಾತ್ಮನ ಯಾಥಾತ್ಮ್ಯ. ಉಪಾಸ್ಯಭೂತ ಪರಮಪುರುಷ ಸ್ವರೂಪ ಯಾಥಾತ್ಮ್ಯಂ, ಅದು ಹೇಗೆ ಈ ಅಧ್ಯಾಯದಲ್ಲಿ 6 ಷಟ್ಕಗಳಲ್ಲಿ ಅದ್ಭುತವಾಗಿ ತಿಳಿಸಲ್ಪಟ್ಟಿದೆ. 7ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಇನ್ನು ಮುಂದೆ ಇದು ಬರುತ್ತೆ. ಪ್ರಕೃತಿಯಿಂದ ತಿರೋಧಾನ ಮೊದಲಾದದ್ದು 7ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಬರುತ್ತೆ ಅಂತ ಹೇಳಿ ಸಂಗತಿಯನ್ನು ತಿಳಿಸಿದ್ರು. ಅದರ ಮುಂದೆ ವ್ಯಾಖ್ಯಾನವನ್ನು
ತೋರಿಸೋಣ ಅಂತ ಹೇಳಿ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ಮೇನ್ अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। श्री निगमान्तमहादेशिकाय नमः। सर्वं श्रीकृष्णार्पणमस्तु।